ನಮಸ್ಕಾರ. ಇವತ್ತು ನಾವು ಈಶೋಪನಿಷತ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ನನಗೆ ತುಂಬ ಇಷ್ಟವಾದ ಉಪನಿಷತ್ತುಗಳು ಅಂದರೆ 3. ಎಲ್ಲವೂ ಚೆಂದಾಗಿದೆ, ತುಂಬ ಚೆನ್ನಾಗಿದೆ, ಇಲ್ಲ ಅಂತಲ್ಲ. ನನಗೆ ತುಂಬ ಇಷ್ಟವಾದದ್ದು 3. ಒಂದು ಈಶೋಪನಿಷತ್ತು, ಬೃಹದಾರಣ್ಯಕ ಉಪನಿಷತ್ತು, ಹಾಗೆ ಚಾಂದೋಗ್ಯ ಉಪನಿಷತ್ತು. ಇವು 3 ನನಗೆ ತುಂಬ ಆತ್ಮೀಯವಾದದ್ದು. ಅದಕ್ಕೆ ಅಂತ ಕಾರಣಗಳಿದೆ. ನಾನು ಆಗಾಗ ಅದನ್ನು ವ್ಯಕ್ತಪಡಿಸ್ತಾನೆ ಇರ್ತೀನಿ. ಇನ್ನು ಈಶೋಪನಿಷತ್ತು ಯಾಕೆ ನನಗಷ್ಟು ಇಷ್ಟ ಅಂತಂದರೆ, ಅದು ಉ ಜೀವನ ಪಾಠ, ಅಧ್ಯಾತ್ಮ, ಕರ್ಮ ಹೀಗೆ ಹಲವು ವಿಚಾರಗಳನ್ನು ಹೇಳದೆಯೇ ಹೇಳಿದಂತೆ ಆ, ಇರುತ್ತೆ ಈಶೋಪನಿಷತ್ತು. ಅದಕ್ಕೆ ಮೊದಲ ಶ್ಲೋಕನೇ ಹೀಗಿದೆ: ಈಶನು ಎಲ್ಲೆಲ್ಲೂ ಇದ್ದಾನೆ, ಇದೆಲ್ಲವೂ ಅವನದೇ. ಹಾಗಾಗಿ ಎಲ್ಲವನ್ನು ತ್ಯಾಗದಿಂದ ಅನುಭವಿಸು. ಇತರರ ಆಸ್ತಿಯನ್ನು ಕಂಡು ಕೊರಗಬೇಡ. ನಾವು ಸಾಮಾನ್ಯ ಉಪನಿಷತ್ ಅಂದ ತಕ್ಷಣ ಯಾವುದೋ ದೊಡ್ಡ ಘನವಾದ ಸತ್ಯವನ್ನೇನು ಹೇಳ್ತಾ ಇದೆಯಾ ನಮ್ಗೆ ಓದಿದ್ರೆ ಅರ್ಥ ಆಗಲ್ಲ. ಹೀಗೆಲ್ಲ ಒಂದು ನಮಗೆ ಆದಂಥ ಒಂದಷ್ಟು ಅಭಿಪ್ರಾಯಗಳನ್ನು ಮೂಡಿಸ್ಕೊಂಡ್ಬಿಟ್ಟಿರ್ತೀವಿ. ಆದರೆ ಅದನ್ನು ಒಂದೊಂದೇ ಆಗಿ ಸುಲಲಿತವಾಗಿ ಸರಳವಾಗಿ ಅದನ್ನು ಓದ್ತಾ ಹೋದರೆ ಅದು ಅರ್ಥ ಆಗುತ್ತೋ ಬಿಡುತ್ತೋ. ಮೊದಲು ಓದೋದನ್ನು ಅಭ್ಯಾಸ ಮಾಡ್ಕೋಬೇಕು, ಅಥವಾ ಓದಿ ತಿಳಿದವ್ರ ಹತ್ರ ನಾವು ಕೇಳ್ಕೊಳ್ತಾ ಹೋಗಬೇಕು. ಅದರಲ್ಲೂ ಕೂಡ ಎಲ್ಲ ಆಯಾಮಗಳಲ್ಲೂ ಉಪನಿಷತ್ತನ್ನು ಹೇಳೋರನ್ನ ಕೇಳೋದು ಉತ್ತಮ. ಅದನ್ನು ಬರೀ ದ್ವೈತವನ್ನಾಗೋ, ಅದ್ವೈತವನ್ನಾಗೋ, ಆ, ವಿಶಿಷ್ಟಾದ್ವೈತವನ್ನಾಗೋ ಒಂದೇ ರೀತಿಯಲ್ಲಿ ನೋಡೋದಕ್ಕಿಂತ ಎಲ್ಲ ರೀತಿಯಲ್ಲೂ ನೋಡ್ತಾ ನಮ್ಮ ಜೀವನದಲ್ಲಿ ಅನುಭವಕ್ಕೆ ತಗೊಳ್ತಾ ಯೋಗ ಮಾರ್ಗದಲ್ಲಿ ನಡೀತಾ ಹೋದಾಗ ಉಪನಿಷತ್ತು ನಮಗೆ ಅರ್ಥವಾಗ್ತಾ ಹೋಗುತ್ತೆ, ಅಳವಡಿಸ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ. ಹಾಗಾಗಿ ನಾನು ತುಂಬ ಉಪನಿಷತ್ಗಳ ಪರಿಚಯ ಮಾಡಿಕೊಡ್ಬೇಕು. ಸಾಧ್ಯ ಆದಷ್ಟು ಒಂದೊಂದು ಉಪನಿಷತ್ತನ್ನು ಒಂದೊಂದು ಸಂಚಿಕೆಯಲ್ಲಿ ಸರಳವಾಗಿ ಅದರ ಸಾರಾಂಶವನ್ನು ತಿಳಿಸ್ಬೇಕು. ಪ್ರತಿಯೊಬ್ಬನು ತನ್ನ ದಿನನಿತ್ಯದ ಜೀವನದಲ್ಲಿ ಉಪನಿಷತ್ತನ್ನು ಬಳಸ್ಕೊಳ್ಬಹುದು ಅನ್ನೋ ಆ, ಒಂದು ಧೈರ್ಯ ಮತ್ತು ಅಭಿಪ್ರಾಯ ಮೂಡಬೇಕು ಅನ್ನೋದು ನನ್ನ ಉದ್ದೇಶ. ಯಾಕೆ ಧೈರ್ಯ ಅಂತ ಬಳಸಿದೆ ಅಂತಂದರೆ, ಎಷ್ಟೋ ಜನರಿಗೆ ಉಪನಿಷತ್ತಂದರೆ ಆಗಲೇ ಹೇಳ್ದಂಗೆ ಘನವಾದ ವಸ್ತು ವಿಷಯ, ನಮಗದೆಲ್ಲ ಅರ್ಥವಾಗಲ್ಲ ಅನ್ನೋ ಒಂದು ಹಿಂಜರಿಕೆ ಆ, ಕೂಡ ಕೆಲವರಲ್ಲಿರುತ್ತೆ. ಹಾಗಾಗಿ ಧೈರ್ಯ ಅನ್ನೋ ಪದ ಬಳಸ್ತೆ ಅಷ್ಟೇ. ಆದರೆ ಅಂಥ ಘನವಾದ ವಿಷಯವನ್ನು ಸರಳವಾಗಿ ಹೇಳುವಂತಹ ಮತ್ತು ಒಗಟಿನಲ್ಲಿ ಹೇಳುವಂತಹ ಭಾಗಗಳು ಉಪನಿಷತ್ತಿನಲ್ಲಿವೆ, ಇಲ್ಲ ಅಂತಲ್ಲ. ಹಾಗಂತ ಅದರಿಂದ ಉಪನಿಷತ್ತಿಂದ ದೂರವೇ ಆಗೋದು ಸೂಕ್ತ ಅಲ್ಲ ಅನ್ನೋದು ನನ್ನ ಮತ. ಹಾಗಾಗಿ ಮೊದಲು ಈಶೋಪನಿಷತ್ತನ್ನೇ ತಗೊಂಡಿದ್ದೀನಿ. ಸೊ ಇಲ್ಲಿ ಎಷ್ಟು ಸರಳವಾಗಿ ಹೇಳಿದ್ದಾರೆ ನೋಡಿ. ಇದನ್ನೇ ಗುಂಡಪ್ಪ ಈಶೋಪನಿಷತ್ತನ್ನೇ ಕನ್ನಡಗೆ ಅನುವಾದ ಮಾಡಿ ನಮಗೆ ಕೊಟ್ಟಿದ್ದಾರೆ. ತುಂಬ ಸಣ್ಣ ಪುಸ್ತಕ, ಒಂದು 30-40 ಪೇಜ್ ಇರ್ಬೋದು. ಅಂಗೈ ಗಾತ್ರದ ಪುಸ್ತಕ ಅದು. ಇಷ್ಟೇ ಇದೆ. ತುಂಬ ಸೊಗಸಾಗಿ ಅದನ್ನು ಗುಂಡಪ್ಪ ಕನ್ನಡಗೆ ಕಟ್ಕೊಟ್ಟಿದ್ದಾರೆ. ಹಾಗೆ ಕುವೆಂಪು ಕೂಡ ಉಪನಿಷತ್ತನ್ನು ಕನ್ನಡಕ್ಕೆ ಕಟ್ಕೊಟ್ಟಿದ್ದಾರೆ. ಹಲವಾರು ಮಹನೀಯರು ಉಪನಿಷತ್ತನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ನಾವೆಲ್ಲ ಅದರ ಲಾಭ ಪಡಿಬೇಕು. ಹಾಗೆ ಇಲ್ಲಿ ಗುಂಡಪ್ಪ ಈಶೋಪನಿಷತ್ತನ್ನು ಕನ್ನಡಕ್ಕೆ ಅನುವಾದ ಮಾಡಿರುವ ಈ ಶ್ಲೋಕದ ಸಾಲು ಈ ರೀತಿ ಇವೆ: ಈಶ್ವರನ ಮನೆಯೋ ಇದು ಕಣ್ಗೆ ಕಾಣಿಸುವುದಲ್ಲ, ವಿಶ್ವದಲ್ಲಿ ಸುಳಿವಣಮು ಆತನ ನಿವಾಸಂ, ತ್ಯಜಿಸಿ ನೀನಿದನ್ ಆತನ್ ಏನಿಯವನೋ ಅದನ್ನು ಭುಜಿಸು, ಬಯಸದಿರ್ ಆರ ಪೂರ್ಣನಮನ್ನೆಂದು. ಇದೆಲ್ಲ ಭಗವಂತಂದೇ, ಅದು ಹೊರತಾಗಿ ಇನ್ನೇನೂ ಇಲ್ಲ, ಎಲ್ಲ ಒಂದೇ. ಹಾಗಾಗಿ ಇನ್ನೊಬ್ಬರ ಇದನ್ನು ನೋಡಿ ಕೊರಗಬೇಡ, ಕಂಪೇರ್ ಮಾಡ್ಕೋಬೇಡ, ಮತ್ತು ನಿನ್ನ ಪ್ರಯತ್ನದ ಕಡೆಗೆ ಮಾತ್ರ ಗಮನ ಕೊಡು. ಅದನ್ನು ಹೆಚ್ಚಿಸ್ಕೊಳ್ತಾ ಹೋಗಬೇಕು ಹೊರತು ಇನ್ನೇನೂ ಇಲ್ಲ, ಎಲ್ಲವೂ ಒಂದೇ, ಇಲ್ಲ ನಮ್ದು ಏನೂ ಇಲ್ಲ ಅಂತ ಈಶೋಪನಿಷತ್ತು ನಮಗೆ ಕರ್ಮಯೋಗವನ್ನು ಹೇಳ್ಕೊಡತ್ತೆ. ಇದನ್ನೇ ಕಗ್ಗದಲ್ಲೂ ಕೂಡ ಇದೇ ಶ್ಲೋಕದ ಅರ್ಥ ಬರೋ ಹಾಗೆ: ಜೀವನವದೊಂದು ಪರಮೈಶ್ವರ್ಯ ಬ್ರಹ್ಮನದು, ಸೇವೆ ಎನ್ನದು ಊರ್ಜಿತಂಗೊಳಿಸುವರೆಲ್ಲೆಸಕ, ಈವರಾರ್ ಕೊಳುವರಾರ್ ಎಲ್ಲರೂ ಒಂದಾಗಿರಲು ನೈವೇದ್ಯ ಭಾಗಿನಿ ಮಂಕುತಿಮ್ಮ ಅಂತ ಗುಂಡಪ್ಪ ಕಗ್ಗದಲ್ಲಿ ಹೇಳ್ತಾರೆ. ಹಾಗೆ ಇಲ್ಲಿ ಎಷ್ಟು ಚೆಂದಾಗಿ ಅನುವಾದ ಮಾಡಿಕೊಟ್ಟಿದ್ದಾರೆ ನಮಗೆ. ಇದು ಕಣ್ಣಿಗೆ ಕಾಣಿಸೋದಲ್ಲಿ ಈಶ್ವರನ ಮನೆ ಅಂತೆ. ಇದ್ರಲ್ಲಿ ನಮ್ದು ಯಾವುದು ಅಲ್ವಂತೆ. ಅಲ್ಲಿ ನಾವು ಬಂದು ಬಾಡಿಗೆಗೆ ಬಂದಿದ್ದೀವಿ ಅಷ್ಟೇ. ಹಾಗಾಗಿ ಅದನ್ನು ನೀನು ಇನ್ನೊಬ್ಬರ ಹತ್ರ ಜಾಸ್ತಿ ಇದೆ, ನಮಗಿಂತ ಒಬ್ಬರು ಕಡಿಮೆ ಇದೆ ಅಂತ ಒಬ್ಬರನ್ನ ಕೀಳಾಗೂ ನೋಡಬೇಡ, ನನಗಿಂತ ಇನ್ನೊಬ್ಬರ ಹತ್ರ ಜಾಸ್ತಿ ಇದೆ ಅಂತ ಕೊರಗಲು ಬೇಡ. ನಿನ್ನ ಕೈಲಿ ಏನಾಗುತ್ತೆ ಅದನ್ನು ಮಾಡ್ತಾ ಹೋಗುವಂಥ ಈಶೋಪನಿಷತ್ತು ನಮಗೆ ಮೊದಲ ಶ್ಲೋಕದಲ್ಲೇ ಮೊದಲನ್ನು ನಮ್ಗೆ ಹೇಳ್ಕೊಡುತ್ತೆ. ಮೊದಲು ಕಂಪೇರ್ ಮಾಡ್ಕೊಳ್ಳೋದನ್ನು ಬಿಡು ಅಂತ ಈಶೋಪನಿಷತ್ತು ನಮಗೆ ಹೇಳುತ್ತೆ. ನಾವು ಏನೋ ಘನವಾದ ವಿಷಯ ಇರುತ್ತೆ ಅಂತ ಅನ್ಕೋತೀವಿ, ಘನವಾದ ವಿಷಯ ಮಾಡಿಬಿಡ್ತೀವಿ.
ಈಶಾವಾಸ್ಯಮಿದಂ ಸರ್ವಂ, ಎಲ್ಲ ಕಡೆಯೂ ಈಶನೇ ಇದ್ದಾನೆ ಅಂದಾಗ, ಓ ಹಾಗಾದ್ರೆ ಇದೆಲ್ಲವೂ ಈಶ್ವರನಿಂದಾಗಿದೆ, ನಾವು ಆಗ ನಾನು ಕೂಡ ಈಶ್ವರನ ಅಂತ, ಇದು ದ್ವೈತವ ಅದ್ವೈತವ ಅಂತ ಘನವಾದ ವಿಷಯ ಮಾಡಿಕೊಂಡು ಪಂಡಿತರು ದ್ವೈತಾದ್ವೈತದ ಕಿತ್ತಾಟದಲ್ಲಿ ತೊಡಗುವುದೂ ಇದೆ. ಆದರೆ ಅದಕ್ಕಿಂತ ಸೂಕ್ತವಾದದ್ದು ಇದೆಲ್ಲವೂ ಒಂದೇ ಮೇಲೆ ನಂದೇನು ಇಲ್ವಾ? ಹಾಗಾದ್ರೆ ಇಲ್ಲಿ ನನ್ನ ಪಾಲೇನು? ನಾನು ಇಲ್ಲಿ ಯಾವುದು ನನ್ನದಲ್ಲ, ಎಲ್ಲ ಭಗವಂತ ಅಂದರೆ ಭಗವಂತನದ್ದೇ ಅನ್ನೋದಾದರೆ ನಾನು ಹೇಗೆ ಬದುಕಬೇಕು? ಇದನ್ನು ಮನುಷ್ಯ ಯೋಚಿಸಿದಾಗ ಅವನು ನಿಜವಾದ ಪಂಡಿತ ಆಗ್ತಾನೆ. ದ್ವೈತಾದ್ವೈತ ಕಿತ್ತಾಡುವ ಪಂಡಿತ ಕೊನೆಗೆ ಮೂರ್ಖನೇ ಆಗ್ತಾನೆ. ಹಾಗಾಗಿ ಯಾವುದೇ ವಿಷಯವಾಗಲಿ, ಉಪನಿಷತ್ತಾಗಲಿ, ಬೈಬಲ್ ಆಗಲಿ, ವಚನಗಳಾಗಲಿ, ಮೀರಾಬಾಯಿಯ ಭಜನೆ ಆಗಲಿ, ಯಾವುದೇ ಆಗಿರಲಿ, ಅದು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ದೃಷ್ಟಿಯಲ್ಲಿ ನಾವು ಅದನ್ನು ನೋಡದೇ ಇದ್ದರೆ, ಅದು ಎಂಥ ಘನವಾದ ವಿಷಯವಾದರೂ ನಮಗದು ಪ್ರಯೋಜನಕ್ಕೆ ಬರಲ್ಲ. ಇದು ಜ್ಞಾನ ಎನ್ನುವುದು ಪ್ರದರ್ಶನಕ್ಕಲ್ಲ, ಪಾಂಡಿತ್ಯಕ್ಕಲ್ಲ, ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಮನುಷ್ಯ ಸುಖ ನೆಮ್ಮದಿಯಿಂದ ಬಾಳೋದಕ್ಕೆ, ಸಮಾಜದಲ್ಲಿ ನೆಮ್ಮದಿಯಿಂದ ಶಾಂತಿಯಿಂದ ಬದುಕೋದಕ್ಕೆ, ಒಂದು ಸಮೃದ್ಧವಾದ ಅರ್ಥಪೂರ್ಣ ಬದುಕನ್ನು ಬದುಕೋದಕ್ಕೆ, ಹಾಗೂ ನಮ್ಮನ್ನು ನಾವು ಕಂಡುಕೊಳ್ಳೋಕ್ಕೆ, ಭಗವಂತನ ಕಂಡುಕೊಳ್ಳೋಕ್ಕೆ ಅಂತಲೇ ಎಲ್ಲ ದಾರ್ಶನಿಕರು ಬಂದು ನಮಗೆ ತಮ್ಮ ತಮ್ಮ ದೈವಿಕ ವಾಣಿಯನ್ನು ಹೇಳೋಗಿದ್ದಾರೆ ಹೊರತುವೆ ಅದನ್ನು ಓದ್ಬಿಟ್ಟು ನಾವು ಅದ್ರ ಬಗ್ಗೆ ಪುಂಖಾನುಪುಂಖ ಮಾತಾಡಿ ನನಗೆ ಅದು ಗೊತ್ತು ಇದು ಗೊತ್ತು ತೋರಿಸ್ಕೊಂಡೋ, ಅಥವಾ ನನ್ನ ಗುರುಗಳೇ ಹೇಳಿದೆ ಸರಿ, ಈ ಗ್ರಂಥ ಇದನ್ನೇ ಹೇಳಿದೆ ಅಂತ ತರ್ಕ ಮಾಡಿ ಅದನ್ನು ಪಾಂಡಿತ್ಯ ಪ್ರದರ್ಶನ ಮಾಡಿ ಇದಮಿತ್ತಮ್ ಅಂತ ಹೇಳೋದಕ್ಕಲ್ಲ, ಅದು ಮಾಡಿರೋದು ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ. ಹಾಗಾಗಿ ಈಶೋಪನಿಷತ್ ಯಾಕೆ ನನಗೆ ಇಷ್ಟ ಅಂದರೆ ಅದು ಜೀವನ ಪಾಠವನ್ನೇ ಹೇಳ್ತದೆ, ಅಳವಡಿಸ್ಕೊಳ್ಳೋದ್ರ ಬಗ್ಗೆನೇ ಹೇಳ್ತಾ ಇದೆ. ಆದರೂ ನಾವು ಅದರಲ್ಲಿ ದ್ವೈತಾದ್ವೈತ ಹುಡುಕಿ ಕಿತ್ತಾಡುವಂತಹ ಮೂರ್ಖತನ ಕೊನೆಗೂ ಮಾಡೇ ಬಿಡ್ತೀವಿ. ಹಾಗೆ ಈ ಉಪನಿಷತ್ತು ನನಗೆ ಯಾಕೆ ಇಷ್ಟ ಅಂತಂದರೆ, ನಾವು ಭಗವಂತನಲ್ಲಿ ಅದು ಬೇಕು ಇದು ಬೇಕು ಅಂತ ಕೇಳ್ಕೊಳ್ಳೋಕೆ ಹೋದಾಗ ಹೇಗಿರುತ್ತೆ ಅನ್ನೋದನ್ನು ಕೂಡ ನಮಗೆ ಯೋಚನೆ ಮಾಡಬೇಕಾಗತ್ತೆ. ನಾವು ಹೇಗಿದ್ದೀವಿ? ಹಾಗಾದ್ರೆ ಇವೆಲ್ಲವೂ ಒಂದೇನಂದರೆ ನಾವು ಯಾವ ರೀತಿ ಕೇಳಬೇಕು? ನಾವು ಜೀವನದಿಂದ ಏನನ್ನ ಕೇಳಬೇಕು? ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬರಿಂದನೋ ನಾವು ಹಾಗಾದ್ರೆ ಏನನ್ನ ಬಯಸಬೇಕು? ಇದು ಕೂಡ ಈ ಶ್ಲೋಕ ಈಶಾವಾಸ್ಯಮಿದಂ ಸರ್ವಂ ಯಕ್ಕಿಂತ ಜಗತ್ಯಾಂ ಜಗತಿ, ಈ ಶ್ಲೋಕವನ್ನು ಮನನ ಮಾಡಿಕೊಂಡ್ರೆ ಇದರ ಅರ್ಥವನ್ನು, ಆಗ ನಾವು ಬಯಸುವ ರೀತಿಯೇ ಬಹುಶಃ ಬದಲಾಗ್ಬಿಡುತ್ತೆ. ಅದಕ್ಕೆ ಗುಂಡಪ್ಪ ಕಗ್ಗದಲ್ಲಿ ಒಂದೊಳ್ಳೆ ಕಗ್ಗವನ್ನು ಹೇಳ್ತಾರೆ. ಅದು ಹೀಗಿದೆ: ಆಶೆಗಳ ಕೆಣಕದಿರು, ಪಾಶಗಳ ಬಿಗಿಯದಿರು, ಕ್ಲೇಶದ ಪರೀಕ್ಷೆಗಳಿಗೆನ್ನ ಕರಿಯದಿರು, ಬೇಸರದ ಪಾತಕ ಸ್ಮೃತಿಯ ಚುಚ್ಚದಿರೆನ್ನುತ್ತಾ ಈಶನನ್ನು ಬೇಡುತ್ತಿರೋ ಮಂಕುತಿಮ್ಮ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ಆಸೆಗಳನ್ನ ಕೆಣಕ್ಬೇಡಪ್ಪ. ಯಾವ ರೀತಿ ಬೇಡ್ಕೋಬೇಕು ದೇವ್ರನ್ನ ಅಂತಂದರೆ, ಗುಂಡಪ್ಪ ಒಂದು ಫಾರ್ಮುಲಾ ಕೊಡ್ತಾರೆ, ಈ ರೀತಿ ಬೇಡ್ಕೋಬೇಕು ದೇವ್ರನ್ನ ಅಂತ. ಹೇಗೆ ಅಂದರೆ, ಆಸೆಗಳ ಕೆಣಕದಿರು, ನನ್ನಲ್ಲಿ ಅತಿಯಾದ ಆಸೆ ಮೂಡದೇ ಇರಲಿ, ನನ್ನ ಶಕ್ತಿಗೆ ಮೀರಿದ ಆಸೆ ಮೂಡದೇ ಇರಲಿ. ಯಾಕೆಂದರೆ ಶಕ್ತಿ ಮೀರಿದ ಆಸೆ ಮೂಡೋದು ಯಾಕೆ ಮಾಡಬಾರ್ದು ಅಂದ್ರೆ, ನಮ್ಮ ಕಂಪ್ಯಾರಿಸನ್ ಮಾಡ್ಕೊಳ್ಳೋಕೆ ಶುರು ಮಾಡಿಬಿಡ್ತೀವಿ, ಮತ್ತು ಅದು ಸಿಗದಿರೋ ಹತಾಶರಾಗ್ಬಿಡ್ತೀವಿ. ಅದೇ ನಮಗೆ ಶಕ್ತಿ ಮೀರಿದ ಬಯಕೆ ಬಂದು ಆಗ ನಾವು ಶಕ್ತಿಯನ್ನು ಹೆಚ್ಚಿಸ್ಕೊಂಡು ಆ ಬಯಕೆನ ತೀರಿಸ್ಕೊಂಡ್ರೆ ಸಮಸ್ಯೆ ಇಲ್ಲ. ಮತ್ತು ಅದು ಬಯಕೆ ತೀರಿಲ್ಲ ಅಂದಾಗ, ನಾನು ಅದ್ರ ಬಗ್ಗೆ ಕೊರಗಿಲ್ಲ, ಹತಾಶರಾಗಿಲ್ಲ ಅಂದಾಗ ಸಮಸ್ಯೆ ಇಲ್ಲ. ಶಕ್ತಿ ಮೀರಿದನ್ನು ಬಯಸಿ ಅದನ್ನು ಪಡ್ಕೊಂಡ ಅಹಂಕಾರ ಬಂದಿಲ್ಲ ಅಂದರೆ ಸಮಸ್ಯೆ ಇಲ್ಲ. ಆದರೆ ಅದು ಎಲ್ರಿಗೂ ಸಾಧ್ಯವಾಗದೇ ಇರೋದರಿಂದ ಮೊದಲು ಆರಂಭಿಕ ದಿನಗಳಲ್ಲಿ ಈ ರೀತಿಯ ಕೋರಿಕೆ ಒಂದು ಇರಬೇಕು ಅನ್ನೋದು ಗುಂಡಪ್ಪರ ಆಶಯ. ಆಶೆಗಳ ಕೆಣಕದಿರು, ಪಾಶಗಳ ಬಿಗಿಯದಿರು. ನನಗೆ ಹೊರಗಿಂದ ಅಂಟಿಕೊಳ್ಳುವ ಬಗೆ ನಮಗೇನಿರುತ್ತೆ, ಪಾಶಗಳು ಹೊರಗೆ, ಕೊಂಡಿಗಳು ನಮ್ಮೊಳಗೆ ಹವೋ, ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ ಅಂತ ಗುಂಡಪ್ಪ ಇನ್ನೊಂದು ಕಗ್ಗದಲ್ಲಿ ಹೇಳ್ತಾರೆ. ಹಾಗೆ ಪಾಶಗಳಿಂದ ನಮ್ಮನ್ನು ನಾವು ಅಂಟಿಕೊಳ್ಳದೇ ಇರಲಿ, ಯಾವುದೇ ವಿಷಯಗಳಿಗೂ ವಸ್ತುಗಳಿಗೂ ವ್ಯಕ್ತಿಗಳಿಗೂ ಅಂಟಿಕೊಳ್ಳದೇ ಇರುವಂತಹದ್ದಾಗಲಿ, ನಮ್ಮನ್ನು ನಾವು ಆಸೆಗಳಿಂದ ನಾವು ಆಸೆಗಳು ನಮ್ಮನ್ನು ಕೆಣಕದೇ ಇರಲಿ. ಹಾಗೆ ಕ್ಲೇಶದ ಪರೀಕ್ಷೆಗಳಿಗೆನ್ನ ಕರೆಯದಿರು. ನನ್ನ ಒಂಥರ ಈ ಸಮಸ್ಯೆಗಳೆಲ್ಲ ಅನವಶ್ಯಕ ಸಮಸ್ಯೆಗಳು ನಾವೇ ಮಾಡ್ಕೊಂಡ್ಬಿಟ್ಟು ನಮ್ಮದೇ ಸೆಲ್ಫ್ ಇಂಪೋಸ್ಡ್ ಆ್ಯಂಡ್ ಸಮಸ್ಯೆಗಳೇನು ಮಾಡ್ಕೊಂಡ್ಬಿಡ್ತೀವಿ, ಅಂತಹ ಪರೀಕ್ಷೆಗಳನ್ನ ಕರೀದೇ ಇರಪ್ಪ. ಬೇಸರದ ಪಾತಕ ಸ್ಮೃತಿಯ ಚುಚ್ಚದಿರೆನ್ನುತ್ತ ಈಶನನ್ನು ಬೇಡುತ್ತಿರೋ ಮಂಕುತಿಮ್ಮ. ಸುಮ್ಮನೆ ಹಳದಿನೆಲ್ಲ ಕೊರಕೊಂಡು ತರಚುಗಾಯವ ಕೆರೆದು ಹುಣ್ಣನಾಕಿ ಬದುಕಪಿ, ಕೊರತೆಯೊಂದರ ನೀನು ನೆನೆದು ಕೊರಗಿ ಅಂತ ಗುಂಡಪ್ಪನ ಕಗ್ಗದಲ್ಲಿ ಹೇಳ್ತಾರೆ. ಹಾಗೆ ನಾವು ಚಿಕ್ಕ ಗಾಯನ ಕೆರೆದು ಹುಣ್ಣು ಮಾಡ್ಕೊಂಡ್ಬಿಡ್ತೀವಿ. ಹೇಗೆ ಕೋತಿ ಚಿಕ್ಕ ಗಾಯನ ಕೆರೆದು ದೊಡ್ಡ ಹುಣ್ಣು ಮಾಡ್ಕೊಳ್ಳುತ್ತೋ, ಹಾಗೆ ನಾವು ಹಳೆ ದಿನ ನೆನಪಿಸ್ಕೊಂಡು ಕೊರಗಿ ಅದನ್ನು ದೊಡ್ಡದು ಮಾಡ್ಕೊಂಡ್ಬಿಡ್ತೀವಿ. ಮಾತ್ರ ಡಿಪ್ರೆಷನ್ ಅಂತಾರೆ. ಆ ಕ್ಲಿನಿಕಲ್ ಡಿಪ್ರೆಷನ್ನು ಅಂದರೆ ಏನು, ಡಿಪ್ರೆಷನ್ ಅಂದರೆ ಏನು, ಅದು ವ್ಯತ್ಯಾಸ ಗೊತ್ತಿರುತ್ತೋ ಇಲ್ವೋ,
ಅವ್ರಿಗೇನು ಅನ್ನಿಸ್ತಿರತ್ತೆ ಅದನ್ನು ಗೂಗಲ್ ಮಾಡೋದು, ಅದಕ್ಕೇನೋ ಸಿಂಡ್ರೋಮ್ ಅಂತ ಗೂಗಲಲ್ಲಿ ಯಾರೋ ಕೊಟ್ಟಿರ್ತಾರೆ, ತಕ್ಷಣ ಅದು ನನಗೆ ಅದಾಗಿದೆ ಅಂತ ತಮಗೆ ತಾವೇ ಭ್ರಮಿತರಾಗ್ಬಿಡ್ತಾರೆ. ಆದರೆ ಅವೆಲ್ಲ ಕೆಲವೊಂದು ಸಲ ಅದು ನಿಜವೂ ಹೌದು, ಕೆಲವೊಂದು ಸಲ ಸೆಲ್ಫ್ ಇಂಪೋಸ್ಡ್ ಕೂಡ ಹೌದು. ಹಾಗಾಗಿ ಅಂಥವನ್ನೆಲ್ಲ ಅಂತಹ ಒಂದು ಮಾನಸಿಕವಾದ ಖಿನ್ನತೆಗಳು, ನ್ಯೂನತೆಗಳು ಉಂಟಾಗದೇ ಇರಲಿ ಅಂತ ಗುಂಡಪ್ಪ ಇಲ್ಲಿ ಕೇಳ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ನಾವು ಅದು ಬೇಕು ಇದು ಬೇಕು ಅಂತೆಲ್ಲ ಕೇಳ್ಕೊತೀವಿ. ನಿಜವಾಗ್ಲೂ ಕೇಳ್ಕೊಬೇಕಿರೋದೇನು ಅಂದರೆ ಆಸೆಗಳು ನಮ್ಮನ್ನು ಕೆಣಕದೇ ಇರಲಿ, ನಮ್ಮನ್ನು ಅನವಶ್ಯಕ ಪರೀಕ್ಷೆಗೆ ನೀನು ಒಡ್ಡದೇ ಇರು, ನಾನು ಪಾಶಕ್ಕೆ ಸಿಲುಕಿಕೊಳ್ಳದೇ ಇರೋ ಹಾಗೆ ಮಾಡು. ಇದು ನಿಜವಾಗ್ಲೂ ಕೋರಿಕೆ ಇರಬೇಕಾದದ್ದು ಅಂತ ಗುಂಡಪ್ಪ ಹೇಳ್ತಾರೆ. ಯಾಕೆ ಅದನ್ನು ಹೇಳ್ತಾ ಇದ್ದಾರೆ ಅಂತಂದರೆ ಇದೇ ಕಾರಣ. ಇದೆಲ್ಲವೂ ಒಂದೇ, ಇನ್ನೊಬ್ಬರು ನೋಡಿ ಕೊರಗಬೇಡ ಅಂತ ಉಪನಿಷತ್ ಹೇಳಿದೆಯಲ್ಲ, ನಾವು ಇನ್ನೊಬ್ಬರು ನೋಡಿ ಕೊರಗೋದ್ರಿಂದನೇ ಅನವಶ್ಯಕವಾದದ್ದೆಲ್ಲ ಬೇಡ್ತಾ ಇರ್ತೀವಿ. ನಮಗೇನು ಬೇಡ್ಕೋಬೇಕು, ನಮಗೇನು ಬೇಕು ಅನ್ನೋದೇ ಗೊತ್ತಿರಲ್ಲ. ಹಾಗಾಗಿ ನಾವು ಜೀವನದಲ್ಲಿ ನಮಗೆ ನಿಜವಾದ ಹಿತವೋ ಅಹಿತವೋ ಅಂತ ತಿಳಿಯದೇ ಬಯಸ್ತೀವಿ, ತಿಳಿಯದೇ ಬೇಡ್ತಿರ್ತೀವಿ. ಇದನ್ನು ತಪ್ಪಿಸ್ಕೋಬೇಕು ಅಂದರೆ ಆ ಈಶೋಪನಿಷತ್ತಿನ ಈ ಮಂತ್ರವನ್ನು ನಾವು ನೆನಪಿಟ್ಕೋಬೇಕು. ಬಾಳ ಹಳಿವುದದೇಕೆ ಗೋಳ ಕರೆಯುವುದದೇಕೆ, ಬಾಳಿದಲ್ಲದೆ ತಪ್ಪದು ಏನ ಮಾಡಿದೊಡಂ, ಕೇಳಿಯದು ಬೊಮ್ಮನೋ ಆಡಿಪನೋ ನೀನು ಅದರೊಳಗೆ ಪಾಲುಗೊಳ್ಳಲಲ್ಲ ಬೇಡ ಮಂಕುತಿಮ್ಮ. ಎಷ್ಟು ಸೊಗಸಾಗಿ ಹೇಳ್ತಾನೆ ನೋಡಿ ಗುಂಡಪ್ಪ. ಬಾಳ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೋಬೇಡ, ಎಲ್ಲದಕ್ಕೂ ಕೊರಗಬೇಡ. ನಾನು ಬೇಕು ಬೇಡ ಅಂದ್ರೆ ಈ ಬಾಳು ಬದುಕ್ತಾನೆ ಇರುತ್ತೆ. ಬಾಳದೆ ಬಿಡೋದು ಮಂಕುತಿಮ್ಮ ಅಂತ ಗುಂಡಪ್ಪ ಒಂದು ಕಡೆ ಹೇಳ್ತಾರೆ. ಹಾಗೆ ಈ ಬಾಳು ಬೇಡ ಅನ್ನೋದು ಮುಂದಕ್ಕೆ ಸಾಕ್ತಾ ಇರುತ್ತೆ, ತನ್ನ ರೀತಿಯಲ್ಲಿ ಸಾಕ್ತಾ ಇರುತ್ತೆ. ನಾವು ಅದನ್ನು ಎಚ್ಚರದಿಂದ ನೋಡಿ ಬದುಕಬೇಕು, ಕೊರಗದೆ ಬದುಕಬೇಕು, ಅದ್ರ ಬಗ್ಗೆ ಮರಗದೆ ಬದುಕಬೇಕು. ನಾವು ಅದನ್ನು ಸಮಸ್ಯೆಗಳನ್ನು ತಪ್ಪುಗಳನ್ನು ಸರಿ ಮಾಡಿಕೊಳ್ಳುತ್ತಾ ಎದುರಿಸುತ್ತಲೇ ಬದುಕಬೇಕೆ ಹೊರತು ಕೊರಗಿದ್ರೆ ಏನೂ ಪ್ರಯೋಜನ ಇಲ್ಲ. ಕೊರಗಿದ್ರೂ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೇಬೇಕು, ಕೊರಗಿಲ್ಲ ಅಂದರೂ ನಾವು ಸಾಲ್ವ್ ಮಾಡಿಕೊಳ್ಳೇಬೇಕು. ಹಾಗಿದ್ದಾಗ ಕೊರಗದೇ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋ ಕಡೆ ಪ್ರಯತ್ನ ಪಡ್ಬೋದು. ಅದು ಸಾಲ್ವ್ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ಕೊರಗದೆ ನಾವು ಸಮಸ್ಯೆಗಳನ್ನು ಎದುರಿಸ್ತಾ ಹೋದಾಗ ಒಂದು ಸ್ಥೈರ್ಯ ಮತ್ತು ಧೈರ್ಯ ಇರುತ್ತೆ, ಮತ್ತು ನಮಗೆ ಪರಿಹಾರಗಳ ಬಗ್ಗೆ ಯೋಚನೆ ಮಾಡುವ ಮನಸ್ಥಿತಿಯೇ ಸ್ವಲ್ಪ ಹದವಾಗಿರುತ್ತೆ. ಹಾಗಾಗಿ ಕೊರಗದೆ ಜೀವನವನ್ನು ಎದುರಿಸುವುದು ತುಂಬ ಸೂಕ್ತ. ನಾವು ಸಮಸ್ಯೆನ ಪರಿಹಾರ ಮಾಡಿಕೊಂಡ್ರೆ ಶಾಂತಿ ಅನ್ಕೋತೀವಿ, ಆದರೆ ನಾವು ಶಾಂತಿಯಿಂದ ಇದ್ರೇ ಸಮಸ್ಯೆನ ಪರಿಹಾರ ಮಾಡ್ಕೊಳ್ಳೋಕ್ಕಾಗೋದು. ಇದು ನಾವು ಉಲ್ಟಾ ಮಾಡ್ಕೊಂಡ್ಬಿಟ್ಟಿದ್ದೀವಿ ಜೀವನದಲ್ಲಿ. ನಂಗೆ ಅದು ಸಾಲ್ವ್ ಆಗಿಬಿಟ್ರೆ ನಾನು ನೆಮ್ಮದಿ ಆಗಿಬಿಡ್ತೀನಿ ಅಂತ. ಇಲ್ಲ, ನಾನು ಯಾವಾಗಲೂ ನೆಮ್ಮದಿಯಾಗಿ ಇದ್ದೆ, ಸಮಸ್ಯೆ ಬಂದು ನೆಮ್ಮದಿ ಹಾಳಾಗಿದೆ. ಸೊ ಆ ನೆಮ್ಮದಿ ಮತ್ತೆ ನಾನು ಒಳಗಿಂದ ಕಾಮ್ ಆಗಿದ್ದರೆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. 10 ದಿನದಲ್ಲಾಗೋ ಕೆಲಸ 5 ದಿನದಲ್ಲಾಗುತ್ತೆ. ತುಂಬ ಯಾವತ್ತು ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಳ್ಳೋಂಥ ಸಮಸ್ಯೆಗಳನ್ನ ಸ್ವಲ್ಪ ಆತಂಕ ಕಡಿಮೆನಲ್ಲೇ ನಾವು ಸಾಲ್ವ್ ಮಾಡ್ಕೋಬಹುದು. ಆದರೆ ನಮಗೆ ಅದರ ಅರಿವಿರಲ್ಲ ಅಷ್ಟೇ. ಹಾಗಾಗಿ ಕೇಳಿಯದ ಬೊಮ್ಮನ್ ಆಡಿಪನು ನೀನದರೊಳಗೆ ಪಾಲುಗೊಳ್ಳಲಲ್ಲ ಬೇಡ ಮಂಕುತಿಮ್ಮ. ಇದೆಲ್ಲವೂ ಅವಂದೇ ಆಟ, ನೀ ಪಾಲ್ಗೊಳ್ಳಬೇಡ ಅಂತ ಯಾಕಂತಂದರೆ ಅಂದರೆ ಈಶಾವಾಸ್ಯಮಿದಂ ಸರ್ವಂ, ಎಲ್ಲವೂ ಅವನೇ ಆಗಿರುವುದರಿಂದ ಈ ಸಮಸ್ಯೆನೂ ಅವನೇ, ಈ ಪ್ರಾಬ್ಲಮ್ ಕೂಡ ಅವನೇ, ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿನೂ ಅವನೇ, ಇದೆಲ್ಲವೂ ಅವನೇ ಆಗ್ಬಿಟ್ಟಿದ್ದಾನಪ್ಪ. ಇಲ್ಲೇನೂ ಇಲ್ಲ, ನೀ ಪಾಲ್ಗೊಳ್ಳಬೇಡ ಅಂದರೆ ಕೊರಗಬೇಡ, ಮರುಗಬೇಡ, ಅಯ್ಯೋ ಏನಾಗೋಯ್ತು ಅಂತ ವಿಚಲಿತನಾಗಬೇಡ ಅಂತ. ಪಾಲ್ಗೊಳ್ಳಲ ಬೇಡ ಅಂದ ತಕ್ಷಣ ಹಾಗಾದ್ರೆ ನಾನು ಪ್ರಾಬ್ಲಮ್ ಆಗಿದ್ದು ನಾನು ಸಾಲ್ವ್ ಮಾಡ್ಕೊಳ್ಳೋದೇ ಬೇಡವಾ, ಹಾಗಾದರೆ ಸುಮ್ಮನೆ ಕೂತ್ಕೊಂಡ್ಬಿಡೋದು ಅಂತ ಹೇಳೋದಕ್ಕಾಗಲ್ಲ. ಪಾಲ್ಗೊಳ್ಳಲ ಬೇಡ ಅಂದರೆ ಇದು ನಾನೇ ಏನೋ ಮಾಡಿಬಿಡ್ತೀನಿ ಅನ್ನೋ ಅಹಂಕಾರ ಬೇಡ. ಇದೆಲ್ಲವೂ ಒಂದೇ, ಭಗವಂತನ ಎಲ್ಲ ಮಾಡಿಸ್ತಾ ಇರೋದು, ನಾನು ನಿಮಿತ್ತ ಮಾತ್ರ ಅನ್ನೋ ಅರಿವಿನಿಂದ ಮಾಡಬೇಕು ಅನ್ನೋ ಅರ್ಥದಲ್ಲಿ ಪಾಲ್ಗೊಳ್ಳಲ ಬೇಡ ಅನ್ನೋ ಅರ್ಥ ಹೊರತು ನಾನು ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಆಗೋದೇ ಬೇಡ ಅಂತ ಅಲ್ಲ. ಆವಾಗ ಮತ್ತಷ್ಟು ಸಮಸ್ಯೆ ಜಾಸ್ತಿ ಆಗುತ್ತೆ. ದೇವರಲ್ಲಿ ನೋಡ್ಕೊತಾನ ಅಂತ ನಾನು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಜ್ವರ ಬಂತ ಡಾಕ್ಟರ್ ಹತ್ರ ಹೋಗಲೇಬೇಕು, ಮೆಡಿಸಿನ್ಸ್ ತೊಗೊಳ್ಳೇಬೇಕು. ಅವ್ರು ಹೇಳ್ದಂಗೆ ನಾವು ಆಹಾರ ಗೀಹಾರ ಜೀವನ ಶೈಲಿ ಎಲ್ಲ ಬದಲಾಯಿಸ್ಕೋಬೇಕು. ಆಗ ಆರೋಗ್ಯ ತಾನಾಗೆ ಸರಿ ಹೋಗುತ್ತೆ. ಹಾಗೆ ನಾವು ನಮ್ಮ ಕರ್ತವ್ಯ ನಾವು ನಿಭಾಯಿಸ್ತಾ ಇರಬೇಕು, ಫಲ ಭಗವಂತನಿಗೆ ಬಿಡಬೇಕು. ದೊರೆಗೆ ನೀನು ಭಿನ್ನಗಿಸೆ 108 ಬಯಕೆಗಳ ಸರಿ ತನಗೆ ತೋರ್ದನಿ ತನ್ನ ಅದರಳವ ನೀವಂ, ಅರಿಕೆ ಎಲ್ಲವ ನಡೆಸಿದರೆ ದೊರೆಯ ಸುಳ್ಳಹನೆ ಕರುಣೆ ನಿರ್ಬಂಧವೇ ಮಂಕುತಿಮ್ಮ. ಗುಂಡಪ್ಪ ಅದ್ಭುತವಾದ ಒಂದು ಉದಾಹರಣೆನೇ ಕೊಡ್ತಾರೆ. ನಾವು ಅಂದರೆ ಆಗಿನ ಕಾಲಕ್ಕೆ ಎಕ್ಸಾಂಪಲ್ ಅದು. ರಾಜಂತ ಹೋಗಿ ಕೇಳ್ಕೊಂಡ್ರೆ, ಅಪ್ಪ ನಂಗೆ ಆ ಸಮಸ್ಯೆ ಈ ಸಮಸ್ಯೆ ಅಂತ ಕೇಳ್ಕೊಂಡಾಗ ಅದು 100 ಜನ ಬಂದು 100 ಸಮಸ್ಯೆ ಹೇಳ್ತಾರೆ ರಾಜನ ಮುಂದೆ. ಅವನೇನು ಮಾಡ್ತಾನೆ, ಯಾವುದು ಸೂಕ್ತವೋ ಅಂತ ನೋಡಿ, ಯಾವ ಕಾಲಕ್ಕೆ ಏನು ಕೊಡಬೇಕು ಅಂತ ನೋಡಿ ಅವನು ನಮ್ಮ ಬಯಕೆನ ಈಡೇರಿಸ್ತಾ ಅನ್ನೋದಾದರೆ, ನಾವು ಕೇಳಿದ್ದು ಸಿಕ್ಕಿಲ್ಲ ಅಂದ ತಕ್ಷಣ ರಾಜ ಸುಳ್ಳಾಗ್ಬಿಡ್ತಾನ? ಇಲ್ಲ, ಅವನು ನಮಗೆ ಯಾವಾಗ ಏನು ಅನುಕೂಲ ತಕ್ಕಂಗೆ ಕೊಡಬೇಕು ಅದು ಕೊಡ್ತಾನೆ. ಅವನನ್ನೇ ಸುಳ್ಳು ಅನ್ನೋಕ್ಕಾಗಲ್ಲಪ್ಪ. ಹಾಗೆ ಭಗವಂತನ ನಮಗೆ ಯಾವಾಗ ಏನು ಕೊಡಬೇಕು ಕೊಡ್ತಾನೆ. ನಾವು ಬಯಸಬೇಕು, ಅದು ಪ್ರಯತ್ನ ಪಡ್ತಾ ಹೋಗಬೇಕು. ನಾವು ಬಯಸಿದ ಸಿಕ್ಕಿಲ್ಲ ಅಂದ ತಕ್ಷಣ ದೇವರೇ ಇಲ್ಲ, ನನ್ನ ಪಾಲಿಗೆ ದೇವರೇ ಇಲ್ಲ, ಅವನು ಸುಳ್ಳು, ನನ್ನ ಮಾತು ಕೇಳ್ತಾ ಇಲ್ಲ, ಅವನ ಕರುಣೆನೇ ಇಲ್ಲ ಅಂತ
ಅವನ ಮೇಲೆ ಕಂಪ್ಲೇಂಟ್ ಮಾಡೋ ಅವಶ್ಯಕತೆ ಇಲ್ಲ. ನಮಗೆ ಸೂಕ್ತ ಸಮಯ ನೋಡಿ ಭಗವಂತ ಕೊಡ್ತಾನೆ ಅಂತ ಗುಂಡಪ್ಪ ರಾಜ ಮತ್ತು ಪ್ರಜೆಗಳ ಒಂದು ಉದಾಹರಣೆ ಕೊಟ್ಟು ನಮಗೆ ಗುಂಡಪ್ಪ ಹೇಳ್ತಾರೆ, ಎಲ್ಲ ಪ್ರಾಣಿಗಳು ತನ್ನ ಆತ್ಮಕ್ಕಿಂತ ಭಿನ್ನವಲ್ಲವೆಂದು ತನ್ನ ಆತ್ಮವೇ ಎಲ್ಲ ಜೀವಿಗಳಲ್ಲಿರುವ ಆತ್ಮ ಎಂದು ದರ್ಶಿಸುವ ಜ್ಞಾನಿಯು ಆ ದರ್ಶನ ವಿವೇಕದಿಂದ ಯಾವುದನ್ನು ದ್ವೇಷಿಸುವುದಿಲ್ಲ. ಈ ಶ್ಲೋಕ ಮತ್ತು ಹಿಂದಿನ ಶ್ಲೋಕ ಇದೆಲ್ಲವೂ ದ್ವೈತದ ಒಂದು ಡಿಬೇಟ್ಗೆ ನಾಂದಿ ಹಾಡಿದ್ದು ಅಂತ ಅನ್ಬಹುದು. ಇದನ್ನು ಮತ್ತೆ ಪದಚ್ಛೇದ ಮಾಡ್ಕೊಳ್ಳೋದ್ರಲ್ಲಿ ಇದು ಹೀಗೆ ಪದಚ್ಛೇದ ಮಾಡಿದ್ರೆ ದ್ವೈತ, ಹೀಗೆ ಪದಚ್ಛೇದ ಮಾಡಿದ್ರೆ ಅದ್ವೈತ ಅಂತ ಚರ್ಚೆ ಮಾಡ್ತಾರೆ. ಆದರೆ ಇದೆಲ್ಲವೂ ಅವನದೇ, ಈಶವಾಸ್ಯಮದಂ ಎಲ್ಲ ಕಡೆ ಅವನೇ ಇದ್ದಾನೆ ಅಂದಾಗ ಅದನ್ನು ನೋಡುವ ಬಗೆ ಯಾವುದೋ ಒಂದಿದೆ, ಆ ಒಂದು ಇದೆ, ಅದು ಈಶಾವಾಸ್ಯಮಿದಂ, ಅದು ಎಲ್ಲೆಲ್ಲೂ ಇದೆ. ಆಮೇಲೆ ಅದು ನನ್ನಲ್ಲೂ ಇದೆ, ನಿಮ್ಮಲ್ಲೂ ಇದೆ. ನಾನೇನು ಎಲ್ಲಿಂದ ಬಂತು? ನಮಗಿನ್ನು ಒಳಗಿನ ಭಾವದಲ್ಲಿ ಎಲ್ಲ ಕಡೆಯೂ ಚೈತನ್ಯವನ್ನಾಗಿ ನೋಡುವ ಒಳಗಣ್ಣು ನಮಗಿನ್ನೂ ಬಂದಿಲ್ಲದೆ ಇರುವುದರಿಂದ ನನ್ನಲ್ಲೂ ಒಂದೇ, ನಿನ್ನಲ್ಲೂ ಒಂದೇ ಅಂತ ಕಂಡವರು ಹೇಳಿದ್ದನ್ನು ನಾವು ಹೇಳ್ತಾ ಹೋದಾಗ ವ್ಯಾವಹಾರಿಕವಾಗುತ್ತೆ. ಆಗ ನೀನು ಒಂದಿನ ಹಂಗಾರೆ ನಾವು ನಾಯಿನ ನಾವು ಮುದ್ದು ಮಾಡೋಕ್ಕಾಗತ್ತಾ? ಹುಲಿ ಆಡ್ಸ್ಕೊಂಬಂದ್ರೆ ಏನು ಮಾಡೋದು? ಕಳ್ಳ ಬಂದು ಬಾಗಿಲು ಬಿಡೋದು ಏನು ಮಾಡೋದು ಕೇಳಬೇಕಾಗತ್ತೆ. ಅದು ಅಪ್ಲಿಕೇಶನ್ ಅಂತ ಬಂದ ಮತ್ತೆ ತೊಡಕುಗಳು ಇದೆಲ್ಲ ಶುರು ಆಗಿಬಿಡುತ್ತೆ. ಆದರೆ ಇಲ್ಲಿ ಅನುಭವಕ್ಕೆ ನಮಗಿನ್ನೂ ಬಂದಿಲ್ಲ, ಎಲ್ಲ ಕಡೆಯೂ ಭಗವಂತನನ್ನು ಕಾಣುವಂತಹ ಯೋಗ ದೃಷ್ಟಿ ನಮಗಿನ್ನೂ ಬಂದಿಲ್ಲ ಅಂದರೂ ಭಾವದೃಷ್ಟಿ ಬರ್ಬೋದು. ಭಾವದೃಷ್ಟಿ ಏನು? ತಿಳಿದವರು ಹೇಳಿದ್ದಾರೆ, ಅದು ಕಂಡಿದ್ದಾರೆ, ಎಲ್ಲೆಲ್ಲೂ ಭಗವಂತನ ಕಂಡಿದ್ದಾರೆ. ನಾವು ಜೀವನದಲ್ಲಿ ಅದನ್ನು ಗುರುವಾಣಿಯನ್ನು ನಂಬೋಣ. ಅದು ನಂಬಿ ನಾವೇನು ಮಾಡಬೇಕು? ಸಾಕು, ಎಲ್ಲರಲ್ಲೂ ಭಗವಂತನಿದ್ದಾನೆ, ಅವನೇ ಎಲ್ಲರ ನಿಯಾಮಕನಾಗಿ ನಡೆಸ್ತಾ ಇದ್ದೇನೆ ಅಂದಾಗ ನಾನು ಯಾರನ್ನ ದ್ವೇಷ ಮಾಡೋ ಅವಶ್ಯಕತೆ ಇದೆ? ಯಾರನ್ನ ನಾನು ನೋಡಿ ಜಿಗುಪ್ಸೆ ಪಡೋ ಅವಶ್ಯಕತೆ ಇದೆ ಅಂತ ನಾವು ಜಿಗುಪ್ಸೆಯನ್ನು ಬಿಡಬೇಕು. ಆತನೂ ಬಿಟ್ಟಿರ್ತಾನೆ. ಎಲ್ಲರಲ್ಲೂ ಒಂದೇ ಚೈತನ್ಯವನ್ನು ಕಂಡವನು ಜಿಗುಪ್ಸೆ ಬಿಟ್ಟಿರ್ತಾನೆ. ಜಿಗುಪ್ಸೆ ಬಿಟ್ಟಿದ್ದಕ್ಕೆ ಅದನ್ನು ಕಾಣೋದಕ್ಕೂ ಸಾಧ್ಯ ಆಗಿರುತ್ತೆ. ಹಾಗೆ ನಾವು ಆ ಹಂತಕ್ಕೆ ಹೋಗೋವರೆಗೂ ಒಂದು ಅನುಸಂಧಾನ ಇರಬೇಕು. ಇದು ಗುರುವಾಣಿಯಾಗಿದೆ. ಆತ ಎಲ್ಲರಲ್ಲೂ ಭಗವಂತನನ್ನೇ ಅಥವಾ ಚೈತನ್ಯವನ್ನೇ ಕಂಡಿದ್ದಾನೆ. ಅದನ್ನು ಆತ್ಮ ಅನ್ನಿ, ಭಗವಂತ ಅನ್ನಿ, ಚೇತನ ಅನ್ನಿ, ಚಿತ್ತ ಅನ್ನಿ, ಏನಾದರೂ ಕರೀರಿ, ಬಟ್ ಎಲ್ಲದರಲ್ಲೂ ಯಾವುದೋ ಒಂದಿದೆ. ಅದು ಹೆಸರು ಏನು ಬೇಕಾದ್ರೂ ಆಗಿರ್ಬೋದು. ಆ ರೀತಿಯಲ್ಲಿ ಎಲ್ಲರಲ್ಲೂ ಒಂದಿದೆ, ನಮ್ಮಲ್ಲೂ ಅದಿದೆ ಅಂದಾಗ ಅದರ ಭಾವದಲ್ಲಿ ನಾವು ನಡೆದಾಗ ನನಗೆ ಜಿಗುಪ್ಸೆ ಕಡಿಮೆ ಹೋಯಿತು ಅಂದರೆ ಭಾವದೃಷ್ಟಿಯಲ್ಲಿ ಏಕತೆಯನ್ನು ಕಾಣ್ತಾ ನಾವು ಅರಿಷಡ್ ವರ್ಗಗಳನ್ನ ಕಡಿಮೆ ಮಾಡ್ಕೊಳ್ತಾ ಬಂದರೆ, ದುಃಖ, ಹತಾಶೆಗಳು ಇಂಥವನ್ನೆಲ್ಲ ಕಡಿಮೆ ಮಾಡ್ಕೊಳ್ತಾ ಬಂದರೆ ಭಾವದೃಷ್ಟಿಯಿಂದ ಯೋಗ ದೃಷ್ಟಿ ಹೋಗೋದಕ್ಕೆ ಸುಲಭ ಆಗುತ್ತೆ. ನನಗೆ ಇವತ್ತು ಯೋಗ ದೃಷ್ಟಿ ಇಲ್ಲ, ಭಾವದೃಷ್ಟಿಯನ್ನು ಬೆಳೆಸ್ಕೊಳ್ತಾ ಹೋಗಬೇಕು. ಜೀವನದಲ್ಲಿ ನಾವು ಅಹಂಕಾರ, ಜಿಗುಪ್ಸೆ, ಮದಮಾತ್ಸರ್ಯಗಳು ಇಂಥವನ್ನು ನಾವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈಶನು ಎಲ್ಲೆಲ್ಲೂ ಇದ್ದಾನೆ ಅಂತಂದಮೇಲೆ ಎಲ್ಲರಲ್ಲೂ ಇದ್ದಾನೆ. ಹಾಗೆ ಎಲ್ಲರನ್ನೂ ಸಮನಾಗಿ ಕಾಣಬೇಕು ಅನ್ನೋ ಅರ್ಥ. ನಾನು ಯಾವಾಗಲೂ ಅದೇ ಹೇಳ್ತಿರ್ತೀನಿ. ಈಗ ಒಂದು ಕತೆ, ನನ್ನ ಚಿಕ್ಕ ವಯಸ್ಸಲ್ಲಿ ನನ್ನ ತಂದೆ ಹೇಳಿದ ಕತೆ. ಒಬ್ಬ ಹೇಳಿದಂತೆ ಗುರು ಶಿಷ್ಯನಿಗೆ, ದೇವ್ರು ಎಲ್ಲ ಕಡೆನೂ ಇರ್ತಾನಪ್ಪ, ಒಂದು ಹುಲಿಲೂ ಇರ್ತಾನೆ, ಹಾವಲ್ಲೂ ಇರ್ತಾನೆ, ಚಿರತೆಯಲ್ಲೂ ಇರ್ತಾನೆ ಅಂತ. ಅದನ್ನು ಕೇಳಿಸ್ಕೊಂಡು ಮನನ ಮಾಡ್ಕೊಂಡಂತ ಶಿಷ್ಯ ಕಾಡಲ್ಲಿ ನೀರು ತರಕ್ಕೆ ಹೋಗ್ಬೇಕಿರುತ್ತೆ, ಕಟ್ಟಿಗೆ ತರಕ್ಕೆ ಹೋಗಿರ್ತಾನೆ, ಕಟ್ಟಿಗೆ ತರಕ್ಕೆ ಅಂತ. ಆ ಕಡೆಯಿಂದ ಒಂದು ಹುಲಿ ಇವನ್ನ ಬೇಟೆ ಆಡೋಕ್ಕೆ ಅಂತ ಬರ್ತಿತ್ತಂತೆ. ಇವನು ಕೈ ಮುಕ್ಕೊಂಡು ನಿಂತ್ಕೊಂಡ್ಬಿಡುತ್ತೆ. ಹುಲಿ ಬರ್ತಾ ಇದೆ, ಅದರಲ್ಲೂ ದೇವರಿದೆ, ನಮಸ್ಕಾರ ಮಾಡಬೇಕು ಅಂತ. ಗುರು ನೋಡಿ ಬೈತಾನೆ ಶಿಷ್ಯಂಗೆ, ಬಾರಯ್ಯ ಆ ಕಡೆ ಹುಲಿ ಬರ್ತಾ ಇದೆ. ಶಿಷ್ಯ ಅನ್ನಂತ, ಎಲ್ಲ ಗುರುಗಳೇ ನೀವೇ ಹೇಳಿದ್ರಲ್ಲ ಎಲ್ಲ ಕಡೆ ದೇವರಿದ್ದಾನೆ ಅಂತ, ಆ ಹುಲಿಲೂ ದೇವರಿದೆಯಲ್ಲ. ಆಗ ಗುರು ಅಂತಾನೆ, ಹುಲಿಯಲ್ಲೂ ದೇವರಿದೆ ಅಂತ ನಿನಗೆ ಗೊತ್ತು, ನನಗೆ ಗೊತ್ತು, ಆದರೆ ಹುಲಿ ಗೊತ್ತಿಲ್ಲಪ್ಪ. ಅದು ಬಂದು ನಿನ್ನ ದಾಳಿ ಮಾಡಿ ನಿನ್ನ ತಿನ್ಬಿಡುತ್ತೆ, ದಯವಿಟ್ಟು ತಪ್ಪಿಸ್ಕೊಂಡು ಬಾ ಅನ್ನಂತೆ. ಹಾಗೆ ನನಗದರ ಅನುಸಂಧಾನ ಇದೆ, ಇನ್ನೊಬ್ಬರಿಗೆ ಅನುಸಂಧಾನ ಇಲ್ಲ ಅಂದ ತಕ್ಷಣ ನಾವು ಅಪಾಯಗಳನ್ನು ಅಥವಾ ದುಷ್ಟರ ಸಹವಾಸನೆ ಮಾಡ್ಕೋಬೇಕು ಅಂತಲ್ಲ. ಆ ದುಷ್ಟರಿಂದಲೋ ಅಥವಾ ಕೆಟ್ಟ ವಿಷಯಗಳಿಂದಲೋ, ಕೆಟ್ಟ ವಸ್ತುಗಳಿಂದ ನಾವು ನಮ್ಮ ಜೀವನವನ್ನು ಕಾಪಾಡ್ಕೊಳ್ಳೋಕೆ ಅವರಿಂದ ದೂರ ಇರಬೇಕು. ನಾವು ಅವ್ರನ್ನ ದ್ವೇಷಿಸೋ ಅವಶ್ಯಕತೆ ಇಲ್ಲ, ಯಾರನ್ನೂ ದ್ವೇಷಿಸೋ ಅವಶ್ಯಕತೆ ಇಲ್ಲ. ಒಂದು ಅಪಾಯಕಾರಿ ಅಂದಾಗ ದೂರ ಇರುವುದು ಉಚಿತವೇ ಹೊರತು ದ್ವೇಷ ಮಾಡಬೇಕಾಗಿಲ್ಲ. ನಾವು ಆಗ ಕೆಟ್ಟದನ್ನು ಏನು ಮಾಡಬೇಕು ಅಂತ ಕೇಳಿದ್ರೆ ದೂರ ಇರಬೇಕು. ನಮ್ಮ ಕೈಲಿ ಸಾಧ್ಯ ಇತ್ತಾ ಆ ಕೆಟ್ಟದನ್ನು ತಡಿಬೋದು. ಆ ಶಕ್ತಿ ನಮಗಿಲ್ವಾ, ನಮಗದು ಸಾಧ್ಯ ಇಲ್ವಾ, ಹಾಗಿದ್ದಾಗ ನಾವು ದೂರ ಇರಬೇಕು. ಎರಡೇ ಆಪ್ಷನ್ ನಮಗಿರೋದು. ಒಂದು, ಅನ್ಯಾಯವನ್ನು ಮೆಟ್ಟಿ ನಿಲ್ಲಬೇಕು, ಇಲ್ವಾ ಅನ್ಯಾಯದಿಂದ ದೂರ ಇರಬೇಕು. ನಾವು ದ್ವೇಷಿಸೋದ್ರಿಂದ ಯಾವ ಪ್ರಯೋಜನವೂ ನಮಗೆ ಆಗಲ್ಲ. ಹಾಗಾಗಿ ಇಲ್ಲಿ ಯಾರನ್ನು ದ್ವೇಷಿಸೋದಿಲ್ಲ ಅನ್ನೋದನ್ನು ಈಶೋಪನಿಷತ್ ನಮ್ಗೆ ಹೇಳ್ಕೊಡ್ತದೆ. ದ್ವೇಷ ಮಾಡೋಕ್ಕೆ ಹೋಗಬೇಡಿ. ವೇದಗಳಲ್ಲೊಂದು
ಯಾಗ ಬರುತ್ತೆ, ಶತ್ರುವನ್ನು ನಾಶ ಮಾಡುವಂತಹ ಯಾಗ. ಅದರಲ್ಲಿ ನಾಶ ಅಂದರೆ ಸಿನ್ಸ್ ನಾವು ಅನ್ಕೊಂಡ ತಕ್ಷಣ ಓ ಇಲ್ಲಿ ಹೋಮ ಮಾಡಿದ ತಕ್ಷಣ ಆ ಕಡೆ ಒಂದು ಶಿರಚ್ಛೇದನ ಆಗಿಬಿಡುತ್ತೆ ಅಂತಲ್ಲ. ಆ ಶ್ಲೋಕದಲ್ಲಿ ಹೇಳುತ್ತೆ, ಶತ್ರುವಿನಲ್ಲಿ ಶತ್ರುತ್ವ ಎನ್ನುವ ಗುಣ ಏನಿದೆ, ಯಾವುದಕ್ಕಾಗಿ ಅವನಿಗೆ ಶತ್ರುತ್ವ ನನ್ನ ಮೇಲೆ ಮೂಡ್ತೋ ಅಂತಹ ಗುಣ ಅವನಲ್ಲಿ ನಾಶವಾಗಲಿ. ನಮಗೆ ಶತ್ರುವನ್ನೇ ನಾಶ ಮಾಡೋದ್ರಿಂದ ಶತ್ರುತ್ವ ನಾಶ ಆಗಲ್ಲ, ಅದು ಮತ್ತಷ್ಟು ಹೆಚ್ಚುತ್ತಾ ಹೋಗುತ್ತೆ. ಅದರ ಬದಲು ನಾವು ಶತ್ರುತ್ವವನ್ನು ನಾಶ ಮಾಡಬೇಕು, ಶತ್ರುವನ್ನಲ್ಲ ಅನ್ನೋದು ಆ ಶ್ಲೋಕದ ಉದ್ದೇಶ. ನಾವು ಎನಿಮಿನ ನಾಶ ಮಾಡೋದಲ್ಲ, ಎನಿಮಿಟಿನ ನಾಶ ಮಾಡಬೇಕು. ನಾವು ಶತ್ರುವನ್ನು ನಾಶ ಮಾಡೋದಲ್ಲ, ಶತ್ರುತ್ವವನ್ನು ನಾಶ ಮಾಡಬೇಕು. ಮೊದಲು ಆ ಪ್ರಯತ್ನ ನಮ್ಮಲ್ಲಿ ಆಗಬೇಕು ಅನ್ನೋದು ಆ ಶ್ಲೋಕದ ಅರ್ಥ. ಹಾಗೆ ಅದನ್ನು ಇಲ್ಲಿ ಈಶೋಪನಿಷತ್ತು ಹೇಳ್ತಿದೆ, ನಾವು ಯಾರನ್ನು ದ್ವೇಷಿಸುವ ಅವಶ್ಯಕತೆ ಇಲ್ಲ, ದ್ವೇಷ ಮಾಡುವ ಅವಶ್ಯಕತೆ ಇಲ್ಲ. ಎಲ್ಲವೂ ಭಗವಂತನದ್ದೇ ಅಂದಮೇಲೆ ಎಲ್ಲವೂ ಭಗವಂತನದ್ದೇ. ಎಲ್ಲ ಕಡೆಯೂ ಭಗವಂತನೇ ಇದ್ದ ಮೇಲೆ ಎಲ್ಲ ಕಡೆಯೂ ಭಗವಂತನೇ ಇದ್ದಾನೆ, ಆತ್ಮನೇ ಇದ್ದಾನೆ. ಅದು ಆದರೆ ಆತ್ಮ ಪರಮಾತ್ಮ ಒಂದ, ನನ್ನಲ್ಲಿರೋ ಆತ್ಮ ಅಲ್ಲಿರೋ ಆತ್ಮ ಅಂದರೆ ಅದು ಅದ್ವೈತನ, ಇದು ಕೇಳುವ ಪಂಡಿತರಿಗೆ ಅದನ್ನು ಬಿಟ್ಕೋಣ, ಅದು ದ್ವೈತವೋ ಅದ್ವೈತವೋ ಅನ್ನೋದು. ನನಗೆ ದ್ವೇಷ ಬಿಡೋಕ್ಕಾಯ್ತಾ? ಅದು ನಿಜವಾದ ಅದು ಅಳವಡಿಕೆಗೆ ಬಳಕೆ ಆಗುವಂಥದ್ದು. ಜೀವನದಲ್ಲಿ ಪ್ರತಿನಿತ್ಯ ಅಳವಡಿಸ್ಕೊಳ್ಳೋದಕ್ಕೆ ಬಳಕೆ ಆಗುವಂಥದ್ದು ಏನಂದರೆ, ಎಲ್ಲ ಕಡೆಯೂ ಒಂದೇ ವಸ್ತುವಿದೆ, ಆ ಒಂದೇ ವಸ್ತು ಎಲ್ಲರಲ್ಲೂ ಇದೆ, ಎಲ್ಲರ ಒಳಗೂ ಇದೆ, ಹೊರಗೂ ಇದೆ, ಅದು ನನ್ನಲ್ಲೂ ಇದೆ, ಅವರಲ್ಲೂ ಇದೆ. ಹಾಗಾಗಿ ನಾವು ದ್ವೇಷ ಪಡುವುದು ಬೇಡ. ಇದು ನಮ್ಮ ಅನುಸಂಧಾನ. ಇದರಲ್ಲಿ ದ್ವೈತದ ಅವಶ್ಯಕತೆ ನಮಗಿರಲ್ಲ. ಸರ್ವಸ್ವ ರೂಪವಾದ ಆತ್ಮ ಒಂದೇ ಎಂದು ತಿಳಿದುಕೊಂಡವನಿಗೆ ಶೋಕ ಮೋಹಗಳು ಇಲ್ಲಿರುತ್ತವೆ. ಎಷ್ಟು ಚೆನ್ನಾಗಿದೆ ನೋಡಿ. ನಮಗೆ ಮುಖ್ಯವಾಗಿ ನಮ್ಮ ಇನ್ನೊಬ್ಬ ನೋಡಿ ಕೊರಗಬಾರ್ದು, ದ್ವೇಷ ಇರಬಾರ್ದು, ಶೋಕ ದುಃಖ ಮತ್ತು ಅಂಟಿಕೊಳ್ಳುವಿಕೆ ಇರಬಾರ್ದು. ಇದಿಷ್ಟು ಗುಣಗಳು ನಮ್ಮಲ್ಲಿ ಹೋಯಿತು ಅಂತಂದರೆ ತಾನಾಗೆ ನಮಗೆ ಭಗವಂತನೋ ಚೈತನ್ಯವೋ ಚಿತ್ತವೋ ಯಾವುದು ಎಲ್ಲ ಕಡೆಯೂ ಇದೆಯೋ ಅದನ್ನು ಭಾವದೃಷ್ಟಿಯಿಂದ ದಾಟಿ ಯೋಗ ದೃಷ್ಟಿಗೆ ಹೋಗೋದಕ್ಕೆ ಸಾಧ್ಯ. ಅದಾಗಬೇಕು ಅಂತಂದರೆ ಮೊದಲು ನಾವು ಕೊರಗೋದನ್ನು ಬಿಡಬೇಕು, ದ್ವೇಷವನ್ನು ಬಿಡಬೇಕು, ಶೋಕ ಮೋಹಗಳನ್ನು ಬಿಡಬೇಕು. ಅದಕ್ಕೆ ಯಾಕೆ ಬಿಡಬೇಕು ಅಂದರೆ ಆತಲ್ಲ ಖಂಡಿತನೇ ಎಲ್ಲ ಕಡೆಯೂ ಮೂಲ ವಸ್ತು ಒಂದಿದೆ ಅನ್ನೋದು. ಅದು ನಮಗೆ ಉಪನಿಷತ್ಕಾರ ನಮಗೆ ತಿಳಿಸ್ಕೊಡ್ತದೇನೆ. ಎಲ್ಲ ಕಡೆಯೂ ಮೂಲ ವಸ್ತು ಒಂದೇ ಇದೆಯಪ್ಪ, ನೀವು ಯಾರನ್ನೂ ದ್ವೇಷ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಈಶೋಪನಿಷತ್ತು ಹೇಳುತ್ತೆ. ಹಾಗೆ ಪ್ರಾಣಿ ಲೋಕವನ್ನೆಲ್ಲ ತನ್ನಾತ್ಮದೊಳಗಾರು ಕಾಣುವನು, ಆನವು ಅವನಂ ದುಗುಡ ಬೇಸರಗಳೀ ಜಗದಿ ತಾನಲ್ಲದೊಂದುಮಿಲ್ಲದಿರೇ ಪಗೆಯಾರಿಂ. ಗುಂಡಪ್ಪ ಈ ಶ್ಲೋಕವನ್ನೇ ಕನ್ನಡಕ್ಕೆ ಅನುವಾದ ಮಾಡಿ ನಮಗೆ ಕೇಳ್ತಿದ್ರೆ, ಎಲ್ಲ ಕಡೆ ಒಂದೇ ವಸ್ತು ಇದೆ ಅಂತಂದಮೇಲೆ ಯಾರ ಜೊತೆ ನೀವು ದ್ವೇಷ ಮಾಡೋಕ್ಕೆ ಸಾಧ್ಯ? ಯಾಕೆಂದ್ರೆ ಎಲ್ಲವೂ ಕೊನೆಗೆ ಒಂದೇ ಆಗಿದೆಯಲ್ಲ. ಈಗ ಮನೇಲಿ ಅಂತೀವಲ್ಲ ನಾವು, ನಮ್ಮ ಮನೆ ಜನಗಳ ಮಧ್ಯೆ ಜಗಳ ಮಾಡ್ಕೊಳಕ್ಕಾಗತ್ತಾ? ನಮ್ಮ ಅಣ್ಣ ತಮ್ಮನ ಮಧ್ಯೆ ದ್ವೇಷ ಮಾಡ್ಕೊಳಕ್ಕಾಗತ್ತಾ? ನಾವು ಅದ್ರ ಮಧ್ಯೆ ಕಿತ್ತಾಡೋಕ್ಕಾಗತ್ತಾ? ನಮ್ಮಲ್ಲಿ ಹೊಟ್ಟೆವರಿಗೆ ಪಡ್ಕೊಳಕ್ಕಾಗತ್ತಾ ಅಂತ ಕೇಳ್ತೀವಿ. ಬಟ್ ಪಡ್ತೀವಿ, ಅದು ಬೇರೆ ಪ್ರಶ್ನೆ. ಬಟ್ ಕೇಳ್ಕೊಳ್ತೀವಿ, ಒಂದೇ ಮನೆ ಜನ ಒಗ್ಗಟ್ಟಾಗಿರಬೇಕು ಮತ್ತೊಂದು ಅಂತ. ಹಾಗೆ ವಸುದೈವ ಕುಟುಂಬಕಂ ಅಂದಮೇಲೆ ಇಡೀ ಭೂಮಿಯ ಒಂದು ಕುಟುಂಬ, ಎಲ್ಲರೂ ಅವನ ಮಕ್ಕಳೇ ಅಂತಂದಮೇಲೆ ಎಲ್ಲರೂ ಹೇಳಿ ಹೋಗಿದ್ದಾರೆ. ಸೊ ಎಲ್ಲರೂ ಕೊನೆಗೆ ಭಗವಂತನೇ ಅನ್ನೋ ಹೇಳೋರು ಇದ್ದಾರೆ. ಬಟ್ ಎಲ್ಲವೂ ಒಂದೇ ಅನ್ನುವ ಸಾರವನ್ನೇ ಎಲ್ಲರೂ ಕೊನೆಗೆ ಹೇಳೋದಕ್ಕೆ ಹೋಗಿರೋದು. ಅದನ್ನು ನಾವು ಅಳವಡಿಸ್ಕೊಳ್ಳೋದಲ್ಲೇ ನಾವು ಕಂಡುಕೊಳ್ಳೋಕ್ಕೆ ಸಾಧ್ಯ ಹೊರತು ಅದನ್ನು ಎಷ್ಟೇ ಗಿಣಿಪಾಠ ಮಾಡುವುದರಿಂದ ಸಾಧ್ಯ ಇಲ್ಲ. ಅದಕ್ಕೆ ಇಲ್ಲಿ ಗುಂಡಪ್ಪ ಇಷ್ಟು ಸೊಗಸಾಗಿ ಕಟ್ಕೊಟ್ಟಿದ್ದಾರೆ. ಹಾಗೆ ಆ ಒಂದು ತುಂಬಿದೆ ಎಲ್ಲದರಲ್ಲಿ, ಎಲ್ಲವೂ ತುಂಬಿದೆ ಆ ಒಂದರಲ್ಲಿ, ಜ್ಞಾನದ ಕಬೀರ ತುಂಬಿಕೊಂಡನು ಎರಡೆಂಬುದನ್ನು ಕಾಣನು ಅಲ್ಲಿ. ಕಬೀರರು ಕೂಡ ಅದನ್ನೇ ಎಷ್ಟು ಸೊಗಸಾಗಿ ಹೇಳಿದ್ರು ನೋಡಿ. ಅಲ್ಲಿ ಎಲ್ಲವೂ ಕೂಡಗೆ ಒಂದಲ್ಲೇ ಇದೆಯಪ್ಪ, ಅದು ಇನ್ನೇನು ನಂಗೆ ಬೇರೆ ಏನೂ ಕಾಣಿಸ್ತಾ ಇಲ್ಲ, ಅದ್ರ ಹೊರತಾಗಿ ನನಗೆ ಏನೂ ಕಾಣಿಸ್ತಿಲ್ಲ, ಮೂಲ ವಸ್ತುವೇ ಕಾಣಿಸ್ತಿದೆ ಅಂತ ಕಬೀರದಾಸರು ಹೇಳ್ತಾರೆ. ಕಬೀರದಾಸರು ಚೆನ್ನಾಗಿ ಹೇಳ್ತಾರೆ, ಕಬೀರ ನಾನೊಂದು ಬಾವಿ ಅಥವಾ ಕಬೀರ ಒಂದು ಬಾವಿ. ಅದು ಹೇಗೆ ಬೇಕಾದ್ರೂ ಬಿಡಿಸ್ಕೋಬೋದು. ತುಂಬ ಸೊಗಸಾಗಿದೆ ಅದು ದೋಹೆ. ಒಂದೇ ಬಾವಿಯಲ್ಲಿ ನೀರು ಬೇರೆ ಬೇರೆ ಘಟಗಳಲ್ಲಿ ಕೊಡಗಳಲ್ಲಿ ತುಂಬಿದೆ, ಆ ಕೊಡಗಳೆಲ್ಲ ಬೇರೆ ಆದರೂ ಒಳಗಿರೋ ನೀರು ಒಂದೇ ಆಗಿದೆ ಅಂತ ಕಬೀರದಾಸರು ಮತ್ತೊಂದು ದೋಹೆನಲ್ಲಿ ಹೇಳ್ತಾರೆ. ಮೂಲ ವಸ್ತು ಕೊನೆಗೆ ಒಂದೇ ಆಗಿದೆ. ಆ ಮೂಲ ವಸ್ತು ಒಂದೇ ಆಗಿರುವುದನ್ನು ಕಂಡಾಗ ನಮಗೆ ಶೋಕ ಮೋಹ ದ್ವೇಷ ಮದಮಾತ್ಸರ್ಯ ಕೊರಗು ಇಂಥವು ನಮಗೆ ಇರೋದಿಲ್ಲ ಅನ್ನೋದು ಮೂಲ ಆಶಯ ಎಲ್ಲರದು. ಯಾರು ಸಂಭೂತಿಯನ್ನು ಮತ್ತು ವಿನಾಶವನ್ನು ಉಪಾಸಿಸುತ್ತಾರೋ ಅವರು ವಿನಾಶದಿಂದ ಮೃತ್ಯುವನ್ನು ಗೆಲ್ಲುತ್ತಾರೆ ಮತ್ತು ಸಂಭೂತಿಯಿಂದ ಅಮರರಾಗುತ್ತಾರೆ. ನಾನು ಮಧ್ಯ ಒಂದಷ್ಟು ಶ್ಲೋಕಗಳನ್ನು ಬಿಟ್ಟು ನಾನು ಕೆಲವು ಶ್ಲೋಕಗಳು ಮಾತ್ರ ಆಯ್ಕೆ ಮಾಡಿದ್ದೀನಿ.
ಕಾರಣ ಯಾಕೆಂದರೆ ಕೆಲವೊಂದನ್ನು ವಿವರಿಸೋದಕ್ಕೆ ತುಂಬ ಸುದೀರ್ಘವಾಗಿಬಿಡುತ್ತೆ. ಅದು ತುಂಬ ವಿಶೇಷವಾದ ಶ್ಲೋಕಗಳು, ಅದಕ್ಕೆ ಸಮಯ ತುಂಬ ತಗೊಳ್ಳುತ್ತೆ. ಅದಕ್ಕೆ ಕೆಲವೊಂದನ್ನು ಬಿಟ್ಟಿದ್ದೀನಿ. ಮೂಲ ಆಶಯದಲ್ಲಿ ಇದರಲ್ಲಿ ಎಲ್ಲ ಉಪನಿಷತ್ತನ್ನು ವಿವರಿಸೋದಕ್ಕೆ ಅಂತ ನಾನು ಪ್ರಯತ್ನ ಪಡಕ್ಕೆ ಹೋಗ್ತಿದ್ದೀನಿ. ಅದರಲ್ಲಿ ಮೂಲ ಆಶಯ ನಂದು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ದಿನನಿತ್ಯಕ್ಕೆ ಬಳಕೆಯಾಗುವಂತಹ ಅಂಶಗಳನ್ನು ಉಪನಿಷತ್ ಏನು ಹೇಳಿದೆ ಅನ್ನೋದ್ರ ಕಡೆಗೆ ಆದಷ್ಟು ಒತ್ತು ಕೊಟ್ಟಿರೋದ್ರಿಂದ ಹಾಗೆ ಕೆಲವೊಂದು ಶ್ಲೋಕಗಳನ್ನು ಬಿಟ್ಟಿದ್ದೀನಿ. ಮತ್ತೊಂದು ಬೇರೆ ಬೇರೆ ಸಂಚಿಕೆಗಳಲ್ಲಿ ಆ ಶ್ಲೋಕಗಳನ್ನು ಕವರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಅದನ್ನು ಯೋಗಾರ್ಥದಲ್ಲಿ ಮತ್ತು ಏನು ಒಗಟಿನಲ್ಲಿ ಉಪನಿಷತ್ತು ಹೇಳುವಂತಹ ಪ್ರಯತ್ನ ಪಡುತ್ತೆ. ಆಯಾ ವಿಷಯಗಳು ತಗೊಂಡಾಗ ಮತ್ತೆ ಇದರಲ್ಲಿ ಬಿಟ್ಟಿರುವಂಥ ಶ್ಲೋಕಗಳನ್ನು ಅದರಲ್ಲಿ ಕವರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ಶ್ಲೋಕ ತುಂಬ ವಿಶೇಷವಾದ್ದು. ಯಾಕೆ ಅಂತಂದರೆ ಇಲ್ಲಿ ಸಂಭೂತಿ ಮತ್ತು ವಿನಾಶ ಅಂತ ಹೇಳಿಬಿಡುತ್ತೆ. ಇಲ್ಲಿ ಸಂಭೂತಿ ಮತ್ತು ವಿನಾಶ ಅಂದರೆ ಏನು? ಸಂಭೂತಿ, ಭೂತ ಅಂದರೆ ನಮ್ಮ ಸಂಪತ್ತು ಅಂತ. ಇವೆಲ್ಲ ಪಂಚಭೂತಗಳು, ಮತ್ತೊಂದು ಇಡೀ ಸೃಷ್ಟಿ, ಅದಕ್ಕೆ ಮಾಡೋಕ್ಕೆ ಬೇಕಿರೋ ಮೆಟೀರಿಯಲ್ಸು, ಇದೆಲ್ಲ ಭೂತ, ಸಂಪತ್ತು. ಕಂಪ್ಲೀಟ್ ಭೂತ, ಸಂಭೂತ ಎಲ್ಲವೂ ಒಗ್ಗೂಡಿಸಿದ್ದು ಪ್ರಕೃತಿ. ಇಂತಹ ಪ್ರಕೃತಿ ಮತ್ತು ವಿನಾಶ ಇವೆರಡನ್ನೂ ನಾವು ಯಾರು ಉಪಾಸನೆ ಮಾಡ್ತಾರೋ, ಯಾರು ಪ್ರಕೃತಿ ಮತ್ತು ವಿನಾಶವನ್ನು, ಆಯಿತು. ಈಗ ಸಂಭೂತಿನೇ ಪ್ರಕೃತಿ ಅಂತಾಯಿತು. ವಿನಾಶ ಅಂದರೆ ಯಾರು? ಅಲ್ಲಿ ಪ್ರಕೃತಿ ಸಂಭೂತಿ ಆದರೆ ವಿನಾಶ ಪುರುಷ. ಅಲ್ಲಿ ಸಂಭೂತಿಯಿಂದ ಪ್ರಕೃತಿಯನ್ನು ಕರೆದು ಪುರುಷನನ್ನು ವಿನಾಶ ಅಂತ ಯಾಕೆ ಕರಿಬೇಕಾಯಿತು? ತುಂಬ ಸೊಗಸಾಗಿದೆ ನೋಡಿ. ಎಲ್ಲವೂ ಕೊನೆಗೆ ಪ್ರಕೃತಿಯಿಂದ ಹುಟ್ಟಿ ಇವೆಲ್ಲ ಒಂದು ಎರಡಾಗಿ ಎರಡು ಹಲವಾಗಿ ಮೂಡಿರುವಾಗ ಕೊನೆಗೆ ಅದನ್ನು ವಿನಾಶ ಮಾಡೋನು ಪುರುಷನೇ. ಆ ಚಿತ್ತ ಎಲ್ಲವನ್ನು ಕೊನೆಗೊಳಿಸೋಕ್ಕೆ ನಿರ್ಧಾರ ಮಾಡಿ ಕೊನೆಗೊಳಿಸುತ್ತೆ. ಹಾಗಾಗಿ ಅವನು ವಿನಾಶ. ಮತ್ತು ನಮ್ಮ ಪಾಪ ಪುಣ್ಯಗಳನ್ನು ನಾಶ ಮಾಡೋದ್ರಿಂದ ಆತ ವಿನಾಶ. ಅದಕ್ಕೆ ಹರಿ ಅಂದರೆ ನಮ್ಮ ಪಾಪ ಪುಣ್ಯಗಳನ್ನು ಹರಣ ಮಾಡುವವನು, ನಾಶ ಮಾಡುವವನು ಹರಿ. ನಮ್ಮ ಅಜ್ಞಾನವನ್ನು ಹರಣ ಮಾಡುವವನು ಹರ. ಹೀಗೆ ಎಲ್ಲವೂ ಕೊನೆಗೆ ಅವ್ರನ್ನ ವಿನಾಶ, ಅವನು ಅಂತ್ಯಗೊಳಿಸ್ತಾನೆ. ನಮ್ಮ ಹುಟ್ಟು ಸಾವುಗಳಿಂದ ಪಾರು ಮಾಡಿ ಮತ್ತೆ ಹುಟ್ಟದಿರೋ ಹಾಗೆ ನಮ್ಮ ಒಂದು ಹುಟ್ಟಿಗೆ ಕೊನೆಗೆ ಸಂಸಾರವನ್ನು ನಮ್ಮ ಪಾಲಿಗೆ ವಿನಾಶ ಮಾಡ್ತಾನೆ. ಸಂಸಾರ ಅಂದರೆ ಹುಟ್ಟು ಸಾವಿನ ಒಂದು ಸೈಕಲ್ಲು. ಹಾಗಾಗಿ ಅಂತಹ ಸಂಸಾರವನ್ನು ನಮಗೆ ವಿನಾಶ ಮಾಡ್ತಾನೆ. ಹಾಗಾಗಿ ಅವನು ವಿನಾಶ. ಇದು ಎಷ್ಟು ಸೊಗಸಾಗಿ ಹೇಳ್ತದೆ ನೋಡಿ. ಮತ್ತಿಲ್ಲಿ ಎರಡನ್ನೂ ಉಪಾಸನೆ ಮಾಡೋರು ಅಂತ ಹೇಳ್ತಿದ್ದಾರೆ ಉಪನಿಷತ್ತು. ಯಾಕಿದು ಇಷ್ಟು ವಿಶೇಷವಾದ ಶ್ಲೋಕ ಅಂದರೆ, ಪ್ರಕೃತಿಯನ್ನು, ಇಡೀ ಸಂಸಾರ, ಇಡೀ ಜಗತ್ತು, ನಮ್ಮ ಮನೆ ಮಠ ಇವೆಲ್ಲವೂ ಪ್ರಕೃತಿ. ಇದನ್ನು ಉಪಾಸನೆ ಮಾಡು. ಬದುಕನ್ನು ಬದುಕು, ಸಮಾಜದಲ್ಲಿ ಬದುಕು, ತೊಡಗಿಕೊಂಡಿರು. 100 ವರ್ಷ ಕರ್ಮಗಳನ್ನು ಮಾಡ್ತಲೇ ಕರ್ಮವನ್ನು ಮೀರಬೇಕು ಅಂತ ಒಂದು ಶ್ಲೋಕ ಈಶೋಪನಿಷತ್ತಲ್ಲೇ ಬರುತ್ತೆ. ಹಾಗಾಗಿ ಉಪನಿಷತ್ತು ಯಾವುದನ್ನು ತಿರಸ್ಕರಿಸೋದಿಲ್ಲ. ಅದು ಬಿಟ್ಬಿಡು, ಇದನ್ನು ಮಾಡು, ಅದು ತಿರಸ್ಕಾರ ಇಲ್ಲ ಅಲ್ಲಿ. ಇದು ಬೇಡ ಅನ್ನೋದಿಲ್ಲ. ಅದು ದ್ವೇಷ ಮಾಡಬೇಡ, ಮತ್ತೊಂದು ಮಾಡಬೇಡ ಅಂತ ಹೇಳೋದು ಬೇರೆ. ಇಲ್ಲಿ ಹೆಣ್ಣು ಮಾಯೆ, ಹೊನ್ನು ಮಾಯೆ, ಈ ಥರ ಎಲ್ಲ ಯಾವುದನ್ನು ತಿರಸ್ಕರಿಸುವಂತಹ ಮನೋಭಾವ ಉಪನಿಷತ್ಕಾರರದಲ್ಲ. ಅವರೆಲ್ಲ ಆಲ್ಮೋಸ್ಟ್ ಎಲ್ಲ ಸಂಸಾರಿಗಳೇ ಉಪನಿಷತ್ಕಾರರು. ಹಾಗಾಗಿ ಅವರು ಸಂಸಾರವನ್ನೇ ಮತ್ತೆ ಅವರು ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಪ್ರಕೃತಿಯನ್ನು ಉಪಾಸಿಸು. ಪ್ರಕೃತಿ ಅಂದರೆ ನಮ್ಮ ಜೀವನದಲ್ಲಿರೋ ಎಲ್ಲವೂ, ಈ ದೇಹ ಕೂಡ ಕೊನೆಗೆ ಪ್ರಕೃತಿಗೆ ಸೇರಿದ್ದು. ಹಾಗಾಗಿ ಇದನ್ನು ಕೂಡ ಉಪಾಸನೆ ಮಾಡಬೇಕು. ಯಾವುದನ್ನು ತಿರಸ್ಕರಿಸಬಾರ್ದು, ಎಲ್ಲವನ್ನು ಗೌರವದಿಂದ ನೋಡಬೇಕು. ಯಾಕೆಂದರೆ ಈಶಾವಾಸ್ಯಮಿದಂ ಸರ್ವಂ, ಎಲ್ಲ ಕಡೆಯೂ ಭಗವಂತನೇ ಇದ್ದಾನೆ, ಮೇಲೆ ಈ ದೇಹದಲ್ಲೂ ಇದ್ದಾನೆ. ಯಾವುದನ್ನು ಕೀಳಾಗಿ ನೋಡಬಾರ್ದು, ಮೇಲು ಅಂತ ನೋಡಬಾರ್ದು. ಎಲ್ಲವೂ ಭಗವಂತನದೇ ಸಂಪತ್ತು, ಸಂಭೂತಿ ಇದು. ಹಾಗಾಗಿ ಎಲ್ಲವನ್ನು ಗೌರವಿಸಬೇಕು. ಹಾಗಾಗಿ ಉಪಾಸಿಸಬೇಕು. ಯಾಕೆ ಉಪಾಸಿಸಬೇಕು ಅಂದರೆ ಇದೆಲ್ಲವೂ ಕೊನೆಗೆ ಅವನದ್ದೇ ಆಗಿದೆ. ಈಶಾವಾಸ್ಯಂ ಇದಂ ಸರ್ವಂ, ಇದೆಲ್ಲವೂ ಅವನದೇ ಆಗಿರೋದ್ರಿಂದ ಯಾವುದೋ ಒಂದನ್ನು ಪೂಜಿಸ್ತೀನಿ, ಮತ್ತೊಂದು ಪೂಜಿಸಲ್ಲ, ಯಾವುದೋ ಒಂದನ್ನು ಗೌರವಿಸ್ತೀನಿ, ಇನ್ನೊಂದನ್ನು ಗೌರವಿಸಲ್ಲ ಅನ್ನೋಕ್ಕಾಗಲ್ಲ. ಆರಾಧನೆ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಅದು ಅವರವರ ಆಚರಣೆ, ನಂಬಿಕೆಗೆ ಬಿಟ್ಟಿದ್ದು. ಅದು ಬರೀ ಆಚರಣೆಯ ಭಕ್ತಿ ಮತ್ತು ಆಚರಣೆಯ ಧರ್ಮ. ಜೀವನ ಧರ್ಮ ಅಂತ ಬಂದಾಗ ಅಲ್ಲಿ ನಾಮರೂಪಗಳಿಂದ ಆಚೆ ಭಗವಂತನನ್ನು ನೋಡುವ ಪ್ರಯತ್ನ, ಅದು ಉಪನಿಷತ್ಕಾರರ, ಭಗವದ್ಗೀತೆಯ ಅಥವಾ ಎಲ್ಲ ಮೂಲ ಗುರುಗಳ ಕೀರ್ತನೆಗಳ, ವಚನಗಳ ಮೂಲ ಆಶಯ ಭಗವಂತನನ್ನು ಜೀವನದಲ್ಲೇ ಕಂಡುಕೊಳ್ಳುವುದು, ಆಚರಣೆಯಲ್ಲೇ ಕಂಡುಕೊಳ್ಳುವುದು, ಎಲ್ಲರನ್ನು ಪ್ರೀತಿಸುವುದು. ಎಲ್ಲವೋ ಎಂದರೆ ನರಕ, ಅಯ್ಯ ಎಂದರೆ ಸ್ವರ್ಗ ಅಂತ ಬಸವಣ್ಣ ಹೇಳಿದಾಗೆ, ಇಲ್ಲಿ ಸಲ್ಲುವನು ಅಲ್ಲಿಯೂ ಸಲ್ಲುವನಯ್ಯ. ಹಾಗಾಗಿ ಇದು ಅಳವಡಿಕೆ. ಉಪನಿಷತ್ತನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು. ನನ್ನ ಪ್ರತಿನಿತ್ಯ ನಾನು ಊಟ ಮಾಡುವುದರಿಂದ ಹಿಡಿದು
ಮಲಗೋದು, ಒಬ್ಬರ ಜೊತೆ ಮಾತಾಡೋದು, ನಾನು ಕೆಲಸಕ್ಕೆ ಹೋಗೋದು, ಇದೆಲ್ಲವೂ ಕೊನೆಗೆ ಆಧ್ಯಾತ್ಮವೇ ಆಗಿಬಿಡುತ್ತೆ. ನಾನು ಸ್ಪಿರಿಚುವಲ್ ಅವೇಕನಿಂಗ್ ಆಗಿದೆ. ನಾನು ದಿನಕ್ಕೆ ಇಷ್ಟು ಗಂಟೆಗೆಲ್ಲ ಸ್ಪಿರಿಚುವಲಿಟಿ ಇರ್ತೀನಿ, ನಾನು ಆಫೀಸ್ಗೆ ಹೋಗ್ತೀನಿ, ಹಂಗಾಗಲ್ಲ. ಆಗ 24 ಗಂಟೆ ಕಾಲ ನಾವು ಊಟ ಮಾಡೋದು ಆಧ್ಯಾತ್ಮವೇ, ನಾನು ಆಫೀಸಲ್ಲಿ ಕೆಲಸ ಮಾಡೋದು ಆಧ್ಯಾತ್ಮವೇ, ನಾನು ಡ್ರೈವ್ ಮಾಡೋದು ಆಧ್ಯಾತ್ಮನೇ, ನಾನು ಏನೇ ಮಾಡೋದು ಎಲ್ಲವೂ ಆಧ್ಯಾತ್ಮ ಆಗ್ಬಿಡುತ್ತೆ. ಆಧ್ಯಾತ್ಮ ಒಂದು ಟೈಮಲ್ಲಿ ಇರುತ್ತೆ, ಇನ್ನೊಂದು ಟೈಮಲ್ಲಿ ಇರಲ್ಲ. ಸ್ಪಿರಿಚುವಲ್ ಲೈಫು, ಮೆಟೀರಿಯಲಿಸ್ಟಿಕ್ ಲೈಫು ಅಂತ ಎರಡು ಸಪ್ರೇಟ್ ಇರೋದೇ ಇಲ್ಲ. ಉಪನಿಷತ್ಕಾರರ ರೀತಿಯಲ್ಲಿ ನಾವು ಬದುಕ್ಬಿಟ್ರೆ ಎರಡು ಡ್ಯುಯಲಿಸಮೇ ಇಲ್ಲ ಅಲ್ಲಿ. ಸ್ಪಿರಿಚುವಲ್ ಲೈಫು, ಮೆಟೀರಿಯಲ್ ಲೈಫನ್ನು ಎರಡು ಸಪ್ರೇಟ್ ಇರೋದಿಲ್ಲ. ಮೆಟೀರಿಯಲ್ ಲೈಫು, ಸ್ಪಿರಿಚುವಲ್ ಲೈಫ್ ಎರಡು ಒಂದೇ ಆಗ್ಬಿಡುತ್ತೆ ಅಲ್ಲಿ. ನಮ್ಮ ಪಣ್ಣ ಜೀವನ ಮಾಡಿಕೊಂಡು ಕಾಯಕವೇ ಕೈಲಾಸ ಅಂತ ಬದುಕೋದಕ್ಕೆ ಸಾಧ್ಯ ಆಗೋದು ಇದರಿಂದಾನೆ. ಇಲ್ಲಾಂದರೆ ಬರೀ ನಮ್ಮ ನಡೆ ಒಂದಿರುತ್ತೆ, ನುಡಿ ಒಂದಿರುತ್ತೆ. ನಾವು ಏನೋ ಓದ್ತಿರ್ತೀವಿ, ಮತ್ತೇನೋ ಭಾಷಣ ಬಿಗಿತಿರ್ತೀವಿ, ಬದುಕು ಮಾತ್ರ ಬೇರೆ ಥರನೇ ಮಾಡ್ತಿರ್ತೀವಿ, ಹಿಪೋಕ್ರಿಟ್ಸ್ ಆಗಿಬಿಡ್ತೀವಿ. ಯಾರು ಸಂಭೂತಿಯನ್ನು ಮತ್ತು ವಿನಾಶವನ್ನು ಉಪಾಸಿಸುತ್ತಾರೋ ಅವರು ವಿನಾಶದಿಂದ ಮೃತ್ಯುವನ್ನು ಗೆಲ್ಲುತ್ತಾರೆ ಮತ್ತು ಸಂಭೂತಿಯಿಂದ ಅಮರರಾಗುತ್ತಾರೆ. ಭಗವಂತನ ಸಹಾಯದಿಂದ ಮತ್ತೆ ಹುಟ್ಟು ಬರೆದಿರೋ ಹಾಗಾಗುತ್ತೆ. ಸಂಭೂತಿಯ ಸಹಾಯದಿಂದ, ಸಂಭೂತಿ ಅಂದರೆ ಹೇಳಿದ್ರಲ್ಲಿ ಈ ಮನೆ, ಮಠ, ಈ ಸಮಾಜ, ಸೃಷ್ಟಿ ಇದೆಲ್ಲವೂ ಸಂಭೂತಿ. ನಮ್ಮ ದೇಹವು ಸಂಭೂತಿ. ಇದರ ಉಪಾಸನೆಯಿಂದ, ದೇಹವನ್ನು ಬಳಸುವುದರಿಂದ ನಮ್ಮಲ್ಲೇ ಇಲ್ಲಿ ಜ್ಞಾನ ದೊರಕುತ್ತೆ, ಆತ್ಮ ಸಾಕ್ಷಾತ್ಕಾರ ಆಗುತ್ತೆ, ಸತ್ಯ ದರ್ಶನವಾಗುತ್ತೆ. ಹಾಗಾಗಿ ನಾವು ಅಮರರಾಗ್ತೀವಿ. ಇಲ್ಲಿ ಪುರುಷ ಮತ್ತು ಪ್ರಕೃತಿಗೆ ಸಮಾನವಾದ ಗೌರವ, ಸ್ಥಾನಮಾನ ಎಲ್ಲವನ್ನು ಇಲ್ಲಿ ಗುರುತಿಸಿ ನಮಗೆ ಉಪನಿಷತ್ಕಾರ ಹೇಳ್ತಾರೆ. ಯಾವುದನ್ನು ತಿರಸ್ಕರಿಸೋದಿಲ್ಲ. ನನ್ನ ಪ್ರಾಣವು ವಾಯು ಅನಿಲಾದಿಗಳಲ್ಲಿ ಲಯವಾಗಲಿ, ಈ ಶರೀರವು ಭಸ್ಮವಾಗಲಿ. ಓಂ ಆದದ್ದನ್ನು ಸ್ಮರಿಸು, ಮಾಡಿದ್ದನ್ನು ಸ್ಮರಿಸು. ಶೋಕ ಮೋಹಗಳನ್ನು ಬಿಡುವಂತಹ ಅಂತಾಯಿತು, ಕೊರಗೋದೆಲ್ಲ ಬಿಟ್ಟಾಯಿತು. ಕರ್ಮವನ್ನು ಆಚರಿಸ್ತಲೇ ಕರ್ಮವನ್ನು ಗೆಲ್ಲಬೇಕು ಅಂತ ಗೊತ್ತಾಯಿತು. ತದನಂತರ ನಾವು ಪುರುಷ ಮತ್ತು ಪ್ರಕೃತಿಯನ್ನು ಸಂಭೂತಿ ಮತ್ತು ವಿನಾಶವಾಗಿ ಉಪಾಸನೆ ಮಾಡಬೇಕು ಗೊತ್ತಾಯಿತು. ಹೇಗೆ ಉಪಾಸನೆ ಮಾಡಬೇಕು? ನನ್ನ ನಾನು ಎನ್ನುವುದೇನಿದೆ, ದೇಹಾಭಿಮಾನ ಮತ್ತೊಂದಲ್ಲೇ ಪಂಚಭೂತಗಳಲ್ಲಿ ಲೀನವಾಗಲಿ. ಯಾಕೆಂದರೆ ಇದೆಲ್ಲವೂ ಅವನದೇ ಸಂಭೂತಿ. ಆದ್ದರಿಂದ ಆ ಸಂಭೂತಿಗೆ ಸೇರಿದ್ದು ಈಶಾವಾಸ್ಯಮಿದಂ ಸರ್ವ ಎಲ್ಲವೂ ಅವನಲ್ಲಿ ಲಯವಾಗಲಿ, ದೇಹವನ್ನು ಬಿಟ್ಟೋಗಬೇಕು ಅಂತಲ್ಲ, ಇದೆಲ್ಲವೂ ಅವನದನ್ನು ಅರಿವು ಬರಬೇಕು. ನನಗೆ ಸಂಭೂತಿಯಿಂದ ಆಗಿರುವುದರಿಂದ ಈ ದೇಹವು ಸಂಭೂತಿಯ ಭಾಗ, ನನ್ನದಲ್ಲ. ಈ ದೇಹ ನಾನು ಅಲ್ಲ, ನನ್ನದು ಅಲ್ಲ ಎನ್ನುವ ಅರಿವಾಗಬೇಕು. ಅದೆಲ್ಲವೂ ಲಯವಾಗಲಿ, ಅದ್ರ ಜೊತೆಗೆ ಸೇರ್ಕೊಂಡ್ಬಿಡ್ಲಿ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಆಗಿಬಿಡ್ಲಿ ಅಂತ ಅದರ ಆಶಯ. ಅದನ್ನು ಹೇಳ್ತಾ ಪಂಚಭೂತಗಳ ಲಯವಾಗಲಿ ಅಂತ ಹೇಳ್ತಾ ಓಂಕಾರದ ಉಪಾಸನೆಯನ್ನು ನಮಗೆ ಹೇಳ್ತಾ ಇದೆ. ಓಂ ಆದದ್ದನ್ನು ಸ್ಮರಿಸು, ಮಾಡಿದ್ದನ್ನು ಸ್ಮರಿಸು. ಎಷ್ಟು ಸೊಗಸಾಗಿದೆ ನೋಡಿ. ಆದದ್ದನ್ನು ಸ್ಮರಿಸು, ಮಾಡಿದ್ದನ್ನು ಸ್ಮರಿಸು ಅಂತ ಹೇಳ್ತಾ ಓಂಕಾರ ಹೇಳ್ತದೆ. ಇಲ್ಲಿ ಓಂಕಾರದ ಉಪಾಸನೆಯಲ್ಲಿ ನಾವು ಏನು ಮಾಡ್ತಿದ್ದನ್ನು ಸ್ಮರಿಸಬೇಕು. ಯೋಗ ಮಾರ್ಗದಲ್ಲಿ ಗುರು ನೀಡಿದ ಮಾರ್ಗವನ್ನು ಸ್ಮರಿಸಬೇಕು. ಹಿಂದೆ ನನಗೆ ಹೇಗೆ ಬರುತ್ತೆ, ಗುರು ಮಾರ್ಗದಲ್ಲಿ ಬಂದಾಯಿತು, ಈಗ ಆಸೆ ಮತ್ತು ದುರಾಸೆ ಇಂಥವೆಲ್ಲ ಬಿಟ್ಟಾಯಿತು. ಸ್ಮರಿಸು, ಇನ್ನು ಮುಂಚೆ ಇದ್ದು ಹಾಗೆ ಬದುಕಬೇಡ, ಈಗ ಬೇರೆ ಥರ ಬದುಕು. ಓಂಕಾರದ ಉಪಾಸನೆಯಲ್ಲಿ ತೊಡಗು, ಭಗವಂತನ ಉಪಾಸನೆಯಲ್ಲಿ ತೊಡಗು, ಸ್ಮರಿಸು. ಈಗ ನೀವು ಹೊಸ ವ್ಯಕ್ತಿಯಾಗಿದ್ದೀಯಾ, ಸ್ಮರಿಸು ಸ್ಮರಿಸು ಅಂತ ಇಲ್ಲಿ ಹೇಳ್ತಾ ಓಂಕಾರವನ್ನು ನಮಗೆ ಈಶೋಪನಿಷತ್ ಕೊಡುತ್ತೆ. ಇದು ಮತ್ತಷ್ಟು ಯೋಗಾರ್ಥದಲ್ಲಿ ಈಶೋಪನಿಷತ್ತನ್ನು ನೋಡ್ಬೋದು. ಒಂದಷ್ಟು ಶ್ಲೋಕಗಳನ್ನ ಬಿಟ್ಟಿದ್ದೀನಿ, ಮತ್ತೊಂದು ದಿನ ಅವನ್ನು ಬೇರೆಯ ಆ್ಯಂಗಲ್ನಲ್ಲಿ ಈಶೋಪನಿಷತ್ತನ್ನು ಹಲವು ದೃಷ್ಟಿಕೋನದಲ್ಲಿ ನೋಡಬಹುದು, ಹಲವು ಅರ್ಥಗಳಲ್ಲಿ ಸಿಗತ್ತೆ. ಸದ್ಯಕ್ಕೆ ನಾನು ಹೇಳಿದ್ನಲ್ಲ ಆಗಲೇ, ಜೀವನ ಧರ್ಮಕ್ಕೆ ಸಂಬಂಧಪಟ್ಟ ಹಾಗಷ್ಟೇ ವಿಶ್ಲೇಷಣೆ ಹೊರತು ಇದೇನೇ ಇದಮಿತ್ತಮ್ ಅರ್ಥ ಅಲ್ಲ. ಪ್ರತಿಯೊಬ್ಬರು ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕಾಗುವಂಥ ವಿಷಯಗಳು ಇದರಲ್ಲಿ ಈಶೋಪನಿಷತ್ತಲ್ಲಿ ಇದೆ. ಅದನ್ನು ನಾವು ಯಾವ ರೀತಿ ಅನ್ವಯಿಸ್ಕೋಬೋದು, ಅಳವಡಿಸ್ಕೊಳ್ಬೋದು ಅನ್ನೋ ಉದ್ದೇಶಕ್ಕೆ ಹೊರತು ಈಶೋಪನಿಷತ್ತದ್ದು ಇದೇ ಅರ್ಥ ಅಂತ ನಾನು ಹೇಳ್ತಾ ಇಲ್ಲ. ಅದು ಹಲವು ಅರ್ಥಗಳಿದೆ. ಅದು ಎಷ್ಟು ದಿನ ಮಾತಾಡಿದ್ರೂ ಕಡಿಮೆನೇ ಈಶೋಪನಿಷತ್ತಿನ ಬಗ್ಗೆ. ಇದು ಒಂದು ದೃಷ್ಟಿಕೋನವಷ್ಟೇ. ಅಗ್ನಿರೂಪಿ ನಾಮವಿದು ಘಟ ಘಟದೊಳಗು ತುಂಬಿಹುದು, ಚಿತ್ತ ಚಕಮಕಿಯ ಘರ್ಷಣೆಯಾಗದೆ ಹೊಗೆಯಾಗಿ ನಿಂತಿಹುದು. ಕಬೀರ್ ದಾಸರು ಕೂಡ ಅದನ್ನೇ ಹೇಳ್ತಿದ್ದಾರೆ. ಇದು ಅಗ್ನಿರೂಪ ನಾಮ. ಯಾವ್ದು ಅಗ್ನಿರೂಪ ನಾಮ? ಅದೇ ಓಂಕಾರ. ಅದಕ್ಕೆ ಅಲ್ಲಿ ಓಂ ಸ್ಮರಿಸು, ಶರೀರ ಭಸ್ಮವಾಗಲಿ ಅಂತ ಇಲ್ಲಿ ಹೇಗೆ ಈಶೋಪನಿಷತ್ತು ಹೇಳ್ತು, ಅದನ್ನೇ ಇಲ್ಲಿ ಕಬೀರ್ ದಾಸರು ಹೇಳ್ತಿದ್ದಾರೆ. ಅಗ್ನಿರೂಪ ನಾಮ ಓಂಕಾರವು ಅಗ್ನಿರೂಪವಾಗಿದೆ. ಯಾಕೆಂದರೆ ಚೈತನ್ಯಮಯವಾಗಿದೆ. ಅದು ನಮ್ಮ ಎಲ್ಲ ಅಜ್ಞಾನಗಳನ್ನು, ನಮ್ಮ ಪಾಪ ಪುಣ್ಯಗಳನ್ನು ಎಲ್ಲವನ್ನು ಸುಟ್ಟಾಕ್ಬಿಡುತ್ತೆ. ಹಾಗಾಗಿ ಅಗ್ನಿರೂಪ ನಾಮ ಅದು. ಕಬೀರ್ ದಾಸರು ಓಂಕಾರವನ್ನು ಅಗ್ನಿರೂಪ
ನಾಮ ಅಂತಂದರೆ ಅಲ್ಲೂ ಕೂಡ ಈಶೋಪನಿಷತ್ತು ಈ ಶರೀರ ಭಸ್ಮವಾಗಲಿ ಎಲ್ಲವೂ ಲಯವಾಗ್ಬಿಡಲಿ ಓಂ ಆದದ್ದನ್ನು ಸ್ಮರಿಸು ಅಂತ ಹೇಳ್ತಾ ಇದೆ. ಅಲ್ಲಿ ಭಸ್ಮ ಆಗಲಿ ಅಂತೇಳಿ ಓಂಕಾರ ಹೇಳ್ತಿದೆ. ಅಂದರೆ ಓಂಕಾರವು ಅಗ್ನಿರೂಪ ನಾಮ ಅಂತ ಉಪನಿಷತ್ತು ಹೇಗೆ ಹೇಳುತ್ತೋ ಅದನ್ನೇ ಮತ್ತೆ ಕಬೀರ್ ದಾಸರು ಇನ್ನೊಂದು ಬಗೆಯಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಪ್ರಾಣಲಿಂಗಕ್ಕೆ ಕಾಯವೇ ಸಜ್ಜೆ, ಆಕಾಶ ಗಂಗೆಯಲ್ಲಿ ಮಜ್ಜನ, ಹೂವಿಲ್ಲದ ಪರಿಮಳದ ಪೂಜೆ, ಹೃದಯ ಕಮಲದಲ್ಲಿ ಶಿವಶಿವ ಎಂಬ ಶಬ್ದ, ಇದು ಅದ್ವೈತ ಕಾರಣ ಗುಹೇಶ್ವರ. ಪ್ರಾಣಲಿಂಗಕ್ಕೆ ಕಾಯವೇ ಸಜ್ಜೆ ಅಂತ, ಇದಕ್ಕೆ ಸಜ್ಜದ ಕರಡಿಗೆ ಅದು ಆಲಯ. ಪ್ರಾಣಲಿಂಗಕ್ಕೆ ಕಾಯವೇ ಸಜ್ಜೆ, ಈ ದೇಹವೇ ಅದಕ್ಕೆ ಆಶ್ರಯ, ಇಲ್ಲೇ ಇರೋದು ಪ್ರಾಣಕ್ಕೆ. ಅದಕ್ಕೆ ಅದನ್ನು ಓಂಕಾರವನ್ನು ಪ್ರಣವ ಅಂದರು. ಯಾಕೆ ಅಂದರೆ ಪ್ರಾಣಿಗಳಲ್ಲಿ ವಾಸ ಮಾಡುವುದು, ಪ್ರಾಣದಲ್ಲಿ ವಾಸ ಮಾಡುವುದು ಪ್ರಣವ ಅಂತ. ಪ್ರಾಣ ನಮ್ಮಲ್ಲೇ ಪ್ರಾಣ ಇದೆ, ಈ ಪ್ರಾಣದಲ್ಲಿ ವಾಸ ಮಾಡ್ತಿದೆ ಅಂತ ಓಂಕಾರ. ಹಾಗಾಗಿ ಅದು ಪ್ರಣವ. ಈ ಪ್ರಾಣ ಎಲ್ಲೆಲ್ಲಿದೆ? ಎಲ್ಲ ಸಕಲ ಪ್ರಾಣಿಗಳಲ್ಲೂ ಇದೆ, ಇದು ಘಟಘಟದಲ್ಲೂ ತುಂಬಿದೆ. ಹಾಗಾಗಿ ಎಲ್ಲರಲ್ಲೂ ಪ್ರಾಣ ಇದ್ದೇ ಇದೆ, ಅದು ಎಲ್ಲರಲ್ಲೂ ಸಮನಾಗಿದೆ, ಒಂದೇ ಆಗಿದೆ, ಅದು ವ್ಯತ್ಯಾಸ ಇಲ್ಲ. ಅದು ಪ್ರಾಣವು ಎಲ್ಲ ಕಡೆಯೂ ಒಂದೇ ಇದೆ. ನಮಗೆ ಈಶೋಪನಿಷತ್ತು ಈಶಾವಾಸ್ಯಮಿದಂ ಸರ್ವಂ, ಭಗವಂತ ಎಲ್ಲೆಲ್ಲೂ ಇದ್ದಾನೆ ಅನ್ನೋದಕ್ಕೆ ಪ್ರೂಫ್ ಏನು ಅಂದರೆ ಪ್ರಾಣ. ಯಾಕೆಂದರೆ ಯಾವುದೋ ಒಂದು ಜೀವಿಗೆ ಕಣ್ಣಿಲ್ದಿರ್ಬೋದು, ಇನ್ನೊಂದು ಜೀವಿಗೆ ಕಿವಿ ಇಲ್ದಿರ್ಬೋದು, ಎಷ್ಟೋ ಜೀವಿಗಳಿಗೆ ಕೈಕಾಲೇ ಇಲ್ಲ. ಹೀಗೆ ಏನೇನೋ ಭಗವಂತ ಒಂದೊಂದು ರೀತಿ ಮಾಡಿದ್ದಾನೆ. ಕೆಲವೊಂದು ಜೀವಿಗಳಿಗೆ ಎಕ್ಸ್ಟ್ರಾ ಎಬಿಲಿಟೀಸು, ಎಕ್ಸ್ಟ್ರಾ ಅಂಗಗಳು ಕೊಡ್ತಾನೆ. ಕೆಲವೊಂದು ಪ್ರಾಣಿಗಳಲ್ಲಿ ಎಷ್ಟೋ ಅಂಗಗಳನ್ನ ತೊಗೊಂಡ್ಬಿಟ್ಟಿರ್ತಾನೆ. ಕೆಲವೊಂದರಲ್ಲಿ ಕತ್ತು ಅಷ್ಟು ಉದ್ದ ಇರುತ್ತೆ, ಕೆಲವೊಂದಕ್ಕೆ ಬಾಲ ಉದ್ದ ಇರುತ್ತೆ. ಹೀಗೆ ಏನೇ ವ್ಯತ್ಯಾಸಗಳಿದ್ರೂ ಪ್ರಾಣ ಮಾತ್ರ ಒಂದೇ. ಪ್ರಾಣ ಎಲ್ರಿಗೂ ಇದ್ದೇ ಇದೆ. ಏನಿಲ್ಲ ಅಂತಂದರೂ ಒಂದು ಜೀವಿಯಲ್ಲಿ ಪ್ರಾಣ ಇಲ್ಲದೇ ಇರೋ ಜೀವಿ ಇಲ್ಲ. ಹಾಗಾಗಿ ಎಲ್ಲವೂ ಪ್ರಾಣಿ. ಯಾವುದರಲ್ಲಿ ಪ್ರಾಣ ಇದೆಯೋ ಅದು ಪ್ರಾಣಿ. ಯಾವ ಪ್ರಾಣದಲ್ಲಿ ಇದೆಯೋ ಅದು ಪ್ರಣವ. ಹಾಗಾಗಿ ಪ್ರಣವ ಓಂಕಾರ ಎಲ್ಲರಲ್ಲೂ ಇದೆ. ಈಶಾವಾಸ್ಯಮಿದಂ ಸರ್ವಂ. ಅದಕ್ಕೆ ಓಂಕಾರವನ್ನು ಭಗವಂತನನ್ನಾಗಿ ಹೇಳೋದು. ಓಂಕಾರ ಭಗವಂತನ ಒಂದು ನಾಮ, ವ್ಯಕ್ತ ಸ್ವರೂಪ, ಅಥವಾ ಅದು ಶಬ್ದ ಸ್ವರೂಪ, ಶಬ್ದ ಬ್ರಹ್ಮ ಅಂತ ಓಂಕಾರವನ್ನು ಯಾಕೆ ಕರೆದ್ರು ಅಂದರೆ ಅದು ಎಲ್ಲರಲ್ಲೂ ಇದೆ. ಯಾವುದೋ ಒಂದು ವಸ್ತು ಎಲ್ಲರಲ್ಲೂ ಸಮಾನವಾಗಿದೆ ಅನ್ನೋದಾದರೆ ಅದು ನಮಗೆ ಅರಿವಿಗೆ ಬರುತ್ತೆ, ಅನುಭವಕ್ಕೆ ಬರುತ್ತೆ. ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಅದನ್ನು ಹೇಳಿದ್ರೆ ಒಪ್ಪೋದಕ್ಕೆ ಸಾಧ್ಯ ಇದೆ. ಯಾವುದು ಅಂತಂದರೆ ಅದು ಪ್ರಾಣ. ಅದು ಇಲ್ಲದೆ ಇರುವಂತಹ ಪ್ರಾಣಿಯೇ ಇಲ್ಲ. ಆ ಪ್ರಾಣಿ ಇಲ್ಲ ಅಂದರೆ ಇರೋ ಪ್ರಾಣಿ ಕೂಡ ಸತ್ತೋಗ್ಬಿಡುತ್ತೆ. ಹಾಗಾಗಿ ಒಂದು ಇದೆ, ಮೂಲ ವಸ್ತು ಒಂದು ಎಲ್ಲದರಲ್ಲೂ ಇದೆ ಅನ್ನೋದಕ್ಕೊಂದು ಉದಾಹರಣೆ ಅಂದರೆ ಅದು ಪ್ರಾಣ. ಆ ಪ್ರಾಣವನ್ನು ಬಳಸಿಕೊಂಡು, ಸಂಭೂತಿಯಲ್ಲಿ ಬಳಸಿಕೊಂಡು ವಿನಾಶದ ಕಡೆಗೆ ನಾವು ಹೋಗಬೇಕು. ಅದಾಗಬೇಕು ಅಂದರೆ ನಾವು ಇದೆಲ್ಲವೂ ಕೊನೆಗೆ ಲಯವಾಗಬೇಕು. ಪಂಚಭೂತಗಳಿಂದ ಬಂದಿರುವ ಈ ದೇಹ ಪಂಚಭೂತಗಳಿಗೆ ಸೇರಿದೆ ಅನ್ನೋದನ್ನ ಅರಿವು ಬರಬೇಕು. ಓಂಕಾರದ ಸಹಾಯದಿಂದ, ಪ್ರಣವಾಗ್ನಿಯಿಂದ ನಾವು ನಮ್ಮ ಎಲ್ಲ ಸಕಲ ಕರ್ಮಗಳನ್ನು, ಪಾಪಗಳನ್ನು ಸುಡಬೇಕು ಅಂತಲ್ಲಿ ಉಪನಿಷತ್ತನ್ನು ಹೇಳಿದ್ದನ್ನು ಕಬೀರ್ ದಾಸರು, ಅಲ್ಲಮರು ಎಲ್ಲರೂ ತಮ್ಮ ತಮ್ಮ ಶೈಲಿಯಲ್ಲಿ ಅದನ್ನು ಹೇಳ್ತಾ ಹೋಗಿದ್ದಾರೆ. ಅದನ್ನೇ ಇಲ್ಲಿ ಅಲ್ಲಮ ಹೇಳ್ತಾರದು. ಪ್ರಾಣಲಿಂಗಕ್ಕೆ ಕಾಯವೇ ಸಜ್ಜೆ, ಆಕಾಶ ಗಂಗೆಯಲ್ಲಿ ಮಜ್ಜನ, ಹೂವಿಲ್ಲದ ಪರಿಮಳದ ಪೂಜೆ. ಎಷ್ಟು ಚೆನ್ನಾಗಿ ಸೊಗಸಾಗಿ ಅಲ್ಲಿ ಯೋಗ ಮಾರ್ಗವನ್ನು ಹೇಳ್ತಾ, ಭಕ್ತಿಯನ್ನು ಹೇಳ್ತಾ, ಜ್ಞಾನ ಮಾರ್ಗದ ಉತ್ತುಂಗ ಸ್ಥಿತಿಯನ್ನು ಇಲ್ಲಿ ನಮಗೆ ಅಲ್ಲಮಪ್ರಭು ಕಟ್ಕೊಟ್ಬಿಡ್ತಾರೆ. ತುಂಬ ಸೊಗಸಾಗಿದೆ ಇದು ಶ್ಲೋಕ. ಮತ್ತೊಂದನೇ ಯೋಗಾರ್ಥದಲ್ಲಿ ನೋಡೋಣ. ಹೃದಯ ಕಮಲದಲ್ಲಿ ಅಂತ, ಹೃತ್ಕಮಲದಲ್ಲಿ ಏನು ಅನಾಹತ ಚಕ್ರ ಅಂತೀವಿ, 8 ದಳದ ಕಮಲ ಅಂತ ಹೇಳ್ತೀವಿ. ಇಲ್ಲಿ ಭಗವಂತ ನೆಲೆಸಿರ್ತಾನೆ. ಇಲ್ಲಿ ಪೂಜೆ ಮಾಡಬೇಕಪ್ಪ. ಇಲ್ಲಿ ದೇಹದಲ್ಲಿ ಪ್ರಾಣ ಇದೆ, ಅದನ್ನು ಬಳಸ್ಕೊಂಡು ನಾವು ಪೂಜೆ ಮಾಡಬೇಕು. ಹೂವಿಲ್ಲದ ಪರಿಮಳದ ಪೂಜೆ. ಅಲ್ಲಿ ಹೂವಿಲ್ಲ, ಆದರೂ ಪರಿಮಳ ಇದೆ ಒಳಗಡೆ. ಯೋಗ ಮಾರ್ಗದಲ್ಲಿ ನಡೀತಾ ನಮಗೆ ಗೊತ್ತಿಲ್ಲ ಕೆಲವೊಂದು ಸುಗಂಧ ವಾಸನೆಯ ಅನುಭವ ಬರ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಹೂವಿಲ್ಲದ ಪರಿಮಳದ ಪೂಜೆ ಅಂತ ಇಲ್ಲಿ ಅಲ್ಲಾಹ್ ಹೇಳ್ತಾರೆ. ಒಳಗಡೆ ಭಕ್ತಿ ಎನ್ನುವುದೇ ಪರಿಮಳ. ಹಾಗಾಗಿ ಒಳಗಡೆ ಇಲ್ಲಿ ಅನಾಹತದಲ್ಲಿ ಭಗವಂತನನ್ನು ಪೂಜೆ ಮಾಡಪ್ಪ, ಪ್ರಾಣವನ್ನು ಬಳಸ್ಕೋ. ಇಲ್ಲಿ ಪ್ರಾಣವನ್ನು ಬಳಸ್ಕೊಂಡು ಅನಾಹತದಲ್ಲಿ ಗುಹೇಶ್ವರನ ಪೂಜೆ ಮಾಡು. ಅದೇ ನಿಜವಾದ ಅದ್ವೈತ. ಅಲ್ಲಿ ಇನ್ನೊಬ್ಬ ಇಲ್ಲ. ಅಲ್ಲಿ ಯಾಕಲ್ಲಿ ಅದ್ವೈತ ಕಾರಣ ಗುಹೇಶ್ವರ ಅಂತ ಅನ್ಬೇಕಾಯ್ತು ಅಂದರೆ ಒಳಗಡೆ ಪೂಜೆ ಮಾಡುವಾಗ ಇನ್ನೊಬ್ಬನಿಲ್ಲ. ಹಾಗಾಗಿ ಅದ್ವೈತ. ಯಾಕದ ಅದ್ವೈತ? ಆತ್ಮ ಪರಮಾತ್ಮ ಒಂದು, ಇದೇ ಕಾಂಟೆಕ್ಸ್ಟಲ್ಲಿ ನೋಡೋಕೆ ಹೋಗ್ಬಿಡ್ತೀವಿ. ಇಲ್ಲಿ ಅದ್ವೈತ ಅಂದರೆ ಒಳಗೆ ಇನ್ನೊಬ್ಬನ ಅವಶ್ಯಕತೆ ಇಲ್ಲ. ಇಲ್ಲಿ ಪೂಜೆ ಮಾಡೋನೊಬ್ಬ, ಕೂತ್ಕೊಂಡು ನೋಡೋನೊಬ್ಬ, ಜಾಂಟೆ ಬಾರಿಸೋನೊಬ್ಬ ಇಲ್ಲ. ಇಲ್ಲಿ ಹೀಗೆ ಪೂಜೆ ಮಾಡಿ ಅದನ್ನ ಎತ್ಕೊಂಡು 3 ಸಲ ಆಚಮನ ಮಾಡಿ ಅಂತ ಹೇಳೋಕ್ಕೆ ಇಲ್ಲಿ ಯಾರೂ ಇಲ್ಲ. ಇಲ್ಲಿ ನಾನಷ್ಟೇ, ಅಲ್ಲಿ ಭಗವಂತನಷ್ಟೇ ಅಥವಾ ಭಗವಂತನಷ್ಟೇ. ಅಲ್ಲಿ ಇನ್ನೊಬ್ಬರಕ್ಕೆ
ಇನ್ನೊಬ್ಬರು ಬರೋ ಅವಕಾಶವೂ ಇಲ್ಲ, ಅವಶ್ಯಕತೆಯೂ ಇಲ್ಲ. ಹಾಗಾಗಿ ಇಲ್ಲಿ ಅನಾಹತದಲ್ಲಿ ಪೂಜೆ ಮಾಡುವಾಗ ಅದು ಅದ್ವೈತ, ಇನ್ನೊಬ್ಬರ ಅವಶ್ಯಕತೆ ಇಲ್ಲದೇ ಇರುವುದೇ ಅದ್ವೈತ. ಇದು ಅಲ್ಲಮನ ಅದ್ವೈತದ ಕಾಂಟೆಕ್ಸ್ಟ್ ಈ ಶ್ಲೋಕಕ್ಕೆ ಬಂದಾಗ, ಈ ವಚನಕ್ಕೆ ಬಂದಾಗ. ಎಲ್ಲ ವಚನದಲ್ಲೂ ಅಲ್ಲಮ ಅದ್ವೈತವನ್ನು ಒಂದೇ ಅರ್ಥದಲ್ಲಿ ಬಳಸಿದಾನೆ ಅಂತ ನಾನು ಹೇಳಲ್ಲ. ಈ ಇದರಲ್ಲಿ ಇದು ಅದ್ವೈತ ಕಾರಣ ಗುಹೇಶ್ವರ ಅಂದರೆ ಅಲ್ಲಿ ಇನ್ನೊಬ್ಬನ ಅವಶ್ಯಕತೆ ಇಲ್ಲ. ಮಾನಸ ಪೂಜೆಯಲ್ಲಿ ನಮ್ಮೊಳಗಿರುವ ಗರ್ಭ ಗುಡಿಯಲ್ಲಿ ಭಗವಂತನನ್ನ ಪೂಜೆ ಮಾಡೋದಕ್ಕೆ ಇನ್ನೊಬ್ಬನ ಅವಶ್ಯಕತೆ ಇಲ್ಲ. ಹಾಗಾಗಿ ಇದು ಅದ್ವೈತ ಕಾರಣ ಗುಹೇಶ್ವರ. ಓಂಕಾರದಲ್ಲಿ ಆ ಉ ಮ 3 ಮಾತ್ರಗಳಿರುತ್ತವೆ. ಆ ಓಂಕಾರವೇ ಪರಮ ಜ್ಯೋತಿಯಾಗಿದೆ. ವಾಣಿಯಿಂದ ಪ್ರಣವ ಓಂ ಜಪಿಸಬೇಕು. ಶರೀರದಿಂದ ಅದರ ಚಿಂತನದಲ್ಲಿ ಮಗ್ನರಾಗಿರಬೇಕು ಹಾಗೂ ಮನಸ್ಸಿನಿಂದ ಪ್ರತಿನಿತ್ಯವೂ ಅದರ ಸ್ಮರಣೆಯನ್ನು ಮಾಡಬೇಕು. ಆ ಪರಮಜ್ಯೋತಿಯೇ ಓಂಕಾರ ಸ್ವರೂಪವಾಗಿದೆ. ಗೋರಖನಾಥ ಓಂಕಾರ ಹೇಗಿರುತ್ತೆ, ಹೇಗೆ ಅದನ್ನು ಸ್ಮರಿಸಬೇಕು, ಇದು ಓಂಕಾರದ ಉಪಾಸನೆ ಬಗ್ಗೆ ಗೋರಖನಾಥ ಕೂಡ ಹೇಳಿದ್ದಾನೆ. ಹಲವಾರು ಜನ ಓಂಕಾರದ ಉಪಾಸನೆ ಬಗ್ಗೆ ಹೇಳಿದರೆ ಅದರ ಲಾಭ ಏನು ಅಂತೇಳಿ ಸವಿಸ್ತಾರವಾಗಿ ಹೇಳುವಂತಹ ಪ್ರಯತ್ನ. ಸಾಧಕನು ಶುಚಿಯಾಗಿರಲಿ ಅಥವಾ ಅಶುಚಿಯಾಗಿರಲಿ, ಆದರೆ ಪ್ರಣವವನ್ನು ಸದಾ ಜಪಿಸುತ್ತಿರಬೇಕು. ಅದರಿಂದ ಅವನು ಪಾಪಕರ್ಮಗಳಿಂದ ಲಿಪ್ತನಾಗುವುದಿಲ್ಲ. ಹೇಗೆಂದರೆ ಕಮಲದ ಎಲೆಯು ನೀರಿನಲ್ಲಿ ಇದ್ದರೂ ನೀರಿನಿಂದ ಅಂಟಿಕೊಂಡಿರಲಾರದಂತೆ. ಇಲ್ಲಿ ಗೋರಖನಾಥ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಶುಚಿಯಾಗಿರಲಿ ಅಶುಚಿಯಾಗಿರಲಿ ಅಂತ ಅರ್ಥ, ಬೆಳಗ್ಗೆ ಸಂಜೆ ಸದಾಕಾಲ ಓಂಕಾರವನ್ನು ಜಪ ಮಾಡಬೇಕು. ಜಪ ಅಂದ ತಕ್ಷಣ ಮತ್ತೆ ಮಣಿ ಇಟ್ಕೊಂಡು ಕೂರಬೇಕು ಅಂತಲ್ಲ. ಗುರು ಮಾರ್ಗವನ್ನು ಪಡೆದಾಗ ಸದಾಕಾಲ ಓಂಕಾರದಲ್ಲೇ ತಲೀನವಾಗಿರೋದು ಹೇಗೆ, ಓಂಕಾರ ಉಪಾಸನೆ ಹೇಗೆ ಅಂತ ಗುರು ಮಾರ್ಗದಲ್ಲಿ ಕಲಿಯುವಂಥದ್ದು. ಅದಕ್ಕೆ ಅಂತ ಯೋಗದಲ್ಲಿ ಒಂದಷ್ಟು ವಿಧಿವಿಧಾನಗಳಿರುತ್ತೆ ಓಂಕಾರದ ಉಪಾಸನೆಗೆ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದೇನೆ, ಒಂದು ಶುಚಿಯಾಗಿರಲಿ ಅಶುಚಿಯಾಗಿರಲಿ. ಯಾಕೆ ಅಂದರೆ ಓಂಕಾರ ಪ್ರಣವ ಅನ್ನೋದು ಆಗಲೇ ಹೇಳಿದಾಗೆ ಪ್ರಾಣದಲ್ಲಿದೆ. ಓಂಕಾರ ಪ್ರಾಣದಲ್ಲಿದೆ. ಈ ಪ್ರಾಣ ನಾವು ಶುಚಿಯಾಗಿರಲಿ ಅಶುಚಿಯಾಗಿರಲಿ ಅದು ನಡೀತಾನೆ ಇದೆ. ನಾವು ಬೆಳಗ್ಗೆ ಮಲಗಿರಲಿ ಎದ್ದಿರಲಿ, ದ್ವೇಷ ಮಾಡ್ತಿರಲಿ, ಒಬ್ಬನ್ನ ಅಸೂಯೆ ಪಡ್ತಿಲ್ಲ ಒಬ್ಬನ್ನು ನೋಡಿ, ನಾವು ವಾಶ್ರೂಮಲ್ಲಿರಲಿ ಅಥವಾ ಹೊರಗಡೆ ಇರಲಿ, ಎಲ್ಲೇ ಇರಲಿ, ಕೋಮದಲ್ಲೇ ಇರಲಿ, ಆಗಲೂ ಕೂಡ ನಮ್ಮ ಪ್ರಾಣ ನಡೀತಾನೆ ಇರುತ್ತೆ. ಉಸಿರು ತಗೋತಿರ್ತೀವಿ, ಉಸಿರು ಬಿಡ್ತಿರ್ತೀವಿ. ಅದು ಯಾವತ್ತೂ ನಿಲ್ಲದೇ ಇರುವಂತಹ ಕ್ರಿಯೆ. ಹಾಗಾಗಿ ಸದಾಕಾಲ ಈ ಪ್ರಣವ ನುಡಿತಾನೆ ಇರಬೇಕಾದ್ರೆ ಸದಾಕಾಲ ಪ್ರಣವವನ್ನು ನೆನಪಿಸ್ಕೊಳ್ತಾ ಇರ್ಬೋದು, ಜಪ ಮಾಡ್ಬೋದು. ಇದನ್ನು ನಾವು ರಾಜಯೋಗ, ಸಹಜ ಯೋಗ ಅಂತಂದ್ವಿ. ಇದಕ್ಕೆ ಹಲವಾರು ಹೆಸರುಗಳು ಕೂಡ ಇದೆ. ಓಂಕಾರದ ಉಪಾಸನೆ ಅಥವಾ ಸದಾಕಾಲ ಭಗವಂತನ ಸ್ಮರಣೆ ಅಥವಾ ಓಂಕಾರದ ಸ್ಮರಣೆ ಮಾಡುವುದೇನಿದೆ ಅದು ಯೋಗ ಮಾರ್ಗದಲ್ಲಿ ಒಂದು ವಿಧಾನ, ಸದಾಕಾಲ ಅದರಲ್ಲೇ ಇರುವಂಥದ್ದು. ಅದಕ್ಕೆ ಅಂತ ಒಂದಷ್ಟು ದೀಕ್ಷಾ ಪದ್ಧತಿ ಯೋಗ ಮಾರ್ಗಗಳಿದೆ. ಅದಕ್ಕೆ ಅಲ್ಲಿ ಓಂ ಮಾಡಿದ್ದನ್ನು ಸ್ಮರಿಸು, ಆಗಿದ್ದನ್ನು ಸ್ಮರಿಸು ಅಂತ ಅಲ್ಲಿ ಈಶೋಪನಿಷತ್ತು ಹೇಳಿದ್ದು. ಇಲ್ಲಿ ಶಿವ ಎನ್ನುವ ಧ್ಯಾನ ಅಂತ ಇಲ್ಲಿ ಹೃತ್ಕಮಲದಲ್ಲಿ ಅಂತ ಅಲ್ಲಮಪ್ರಭು ಹೇಳಿದ್ದು. ಎಲ್ಲವೂ ಕೊನೆಗೆ ಒಂದನ್ನೇ ಬೇರೆ ಬೇರೆ ನಾಮರೂಪಗಳಲ್ಲಿ ಹೇಳ್ತಾ ಹೋಗ್ತಿರ್ತಾರೆ. ಹಾಗೆ ಇದಕ್ಕೆ ಶುಚಿ ಅಶುಚಿ ಅಂತಿಲ್ಲ. ನಾನು ಎಲ್ಲಿ ಕೂತ್ರೂ ಉಸಿರಾಡ್ತಿದ್ದೀನಿ, ಇಂಥ ಕಡೆ ಉಸಿರಾಡ್ತೀನಿ, ಅಂಥ ಕಡೆ ಉಸಿರಾಡಲ್ಲ, ಇಂಥ ಕಡೆ ಉಸಿರಾಡಿದ್ರೆ ಪುಣ್ಯ, ಅಂಥ ಕಡೆ ಉಸಿರಾಡಿದ್ರೆ ಪಾಪ ಅಂತ ಉಸಿರಾಟಕ್ಕೆ ಪಾಪ ಪುಣ್ಯ ಇಲ್ಲ. ಹಾಗಾಗಿ ಸದಾಕಾಲ ಉಸಿರಾಡ್ತಿದ್ದೀವಿ, ಸದಾಕಾಲ ಪ್ರಣವ ನಮ್ಮಲ್ಲಿ ನುಡಿತಿದೆ, ಅದನ್ನು ಜಪಿಸ್ಬೇಕು. ಘಟ್ ಮೇ ಪಂಚಿ ಬೋಲುತ್ತ ಅಂತ ಕಬೀರದಾಸರು ಹೇಳ್ತಾರೆ. ಕೂಕು ಏನಿತ್ತಿದೆ ಬೆಳವ ಅಂತ ಶರೀಫ್ ಅಜ್ಜ ಹೇಳ್ತಾರೆ. ಎಲ್ಲ ಕೊನೆಗೆ ಒಂದೇ ಆಗಿರುತ್ತೆ. ಕರ್ಮಗಳನ್ನು ಭಗವಂತನಲ್ಲಿ ಒಪ್ಪಿಸಿ ನಂಟು ನೀಗಿ ಮಾಡುವವನು ಪಾಪದಿಂದ ಅಂಟಿಸಿಕೊಳ್ಳುವುದಿಲ್ಲ. ತಾವರೆ ಎಲೆ ನೀರಿನಿಂದ ಹೇಗೋ ಹಾಗೆ, ಹೇಗೆ ತಾವರೆ ಎಲೆ ನೀರಲ್ಲಿದ್ದುದು ಅಂಟಿಕೊಳ್ಳಲು ಹಾಗೆ ಎಲ್ಲವನ್ನು ಭಗವಂತನಿಗೆ ಅರ್ಪಿಸಿ ನಂಟು ನೀಗಿ ಕರ್ಮ ಮಾಡಬೇಕು. ಯಾಕೆ ಭಗವಂತನಿಗೆಲ್ಲ ಅರ್ಪಿಸ್ಬೇಕು ಅಂದರೆ ಇದೆಲ್ಲ ಒಂದೇ. ಈಶಾವಾಸ್ಯಮಿದಂ ಸರ್ವಂ, ಜೀವನದೊಂದು ಪರಮೈಶ್ವರ್ಯ ಬ್ರಹ್ಮನದು. ಸೇವೆ ಎನ್ನದು ಊರ್ಜಿತಂಗೊಳಿಸುವಲೆಲ್ಲಸಗ. ಇವರಾರ್ ಕೊಳುವರಾರ್ ಎಲ್ಲರೂ ಒಂದಾಗಿರಲು ನೈವೇದ್ಯ ಬಾಗಿನಿ ಮಂಕುತಿಮ್ಮ. ಇದೆಲ್ಲ ಒಂದೇ ಮೇಲೆ ಇಲ್ಲಿ ನಂದೇನು ಇಲ್ಲಪ್ಪ, ನೈವೇದ್ಯ ಬಾಗಿನಿ ಮಂಕುತಿಮ್ಮ. ಇವರಾರ್ ಕೊಳುವರಾರ್, ಇಲ್ಲಿ ಕೊಡಕ್ಕೆ ಯಾರು ಈಸ್ಕೊಳ್ಳೋಕ್ಕೆ ಯಾರು, ಎಲ್ಲ ಒಂದೇನೆ. ನೈವೇದ್ಯ ಬಾಗಿನಿ ಮಂಕುತಿಮ್ಮ, ಇಲ್ಲಿ ಇಂದಿನ್ನೇನು ಇಲ್ಲಪ್ಪ ಅಂತ. ಅದಕ್ಕೆ ಸರ್ವಜ್ಞ ಚೆನ್ನಾಗಿ ಹೇಳ್ತಾನೆ, ಕೊಟ್ಟು ಕುದಿಯಲು ಬೇಡ ಕೊಟ್ಟಾಡಿಕೊಳ್ಳಬೇಡ, ಕೊಟ್ಟು ನಾ ಕೆಟ್ಟನನ್ನ ಬೇಡ ಶಿವನಲ್ಲಿ ಕಟ್ಟಿಹುದು ಬುತ್ತಿ ಸರ್ವಜ್ಞ ಅಂತ. ಹಾಗೆ ಇದು ಎಲ್ಲೋ ಕೊನೆಗೆ ಒಂದೆಪ್ಪ ನಿಂದೇನೂ ಇಲ್ಲ. ಹಾಗಾಗಿ ಅದನ್ನೆಲ್ಲ ಅವನಿಗೆ ಅರ್ಪಿಸ್ಕೊಂಡು ಹೋಗ್ಬಿಡು. ಇದಂ ನಮ್ಮಮ್ಮ, ಇದು ನನ್ನದಲ್ಲ, ಇದು ನನ್ನದಲ್ಲ ಅಂತ ಎಲ್ಲ ಕರ್ಮದ ಫಲಗಳನ್ನು ಅವನಿಗೆ ಅರ್ಪಿಸ್ಕೊಂಡು ನಂಟು ನೀಗಿ. ಅದಕ್ಕೆಲ್ಲಿ ಹೇಳಿದ್ದು ಶೋಕ ಮೋಹಗಳೆಲ್ಲ ಇಟ್ಕೊಳ್ಳೋಕೆ ಹೋಗ್ಬಾರ್ದು. ಇದೆಲ್ಲ ಒಂದೇ. ಯಾಕೆ ಎಲ್ಲವೂ ಭಗವಂತನದೇ ಅನ್ನೋ ಅರಿವು ಬರಬೇಕು ಅಂದರೆ ಇದೆಲ್ಲದಕ್ಕೂ ಸಾಧ್ಯ. ನಾವು ಕರ್ಮಗಳನ್ನ ಮಾಡಿ ಫಲ ಕಂಡ್ಕೋಬೇಡಿ,
ಅಂತಂದಾಗ ಗೊಂದಲ ಆಗುತ್ತೆ ಜನಕ್ಕೆ. ಹೆಂಗೆ ಸಾಧ್ಯ? ಕರ್ಮ ಮಾಡ್ತಾ ಅದು ಕಂಡ್ಕೊಳ್ದೇ ಇರೋದು, ಫಲ ಅಪೇಕ್ಷೆ ಪಡೆದೇ ಇರೋಕ್ಕೆ ಹೇಗೆ ಸಾಧ್ಯ ಅಂತ ಯಾಕಿದು ಗೊಂದಲ ಆಗುತ್ತೆ ಅಂದರೆ, ನಾವು ಈಶಾವಾಸ್ಯಮಿದಂ ಸರ್ವಂ ಇದನ್ನು ನಾವು ಸ್ಮರಣೆಯಲ್ಲಿ ಇಟ್ಕೊಳ್ಳೋಕೆ ಹೋಗಲ್ಲ. ಇದೆಲ್ಲವೂ ಭಗವಂತಂದೇ ಅಪ್ಪ. ನಾನು ಸದ್ಯಕ್ಕೆ ಇಲ್ಲಿಗೆ ಬಂದಿದ್ದೀನಿ, ಬಂದು ಸ್ವಲ್ಪ ದಿನ ಇದ್ದು ಹೋಗ್ತೀನಿ. ನಾನು ಬಾಡಿಗೆದಾರ. ಆ ಬಾಡಿಗೆದಾರ ಆಗಿದ್ದಾಗ ನಾನು ಎಲ್ಲವನ್ನೂ ಇನ್ನೊಬ್ಬರ ವಸ್ತು ಅಂತ ಹೇಗೆ ಬಳಸಬೇಕು ಹಾಗೆ ಬಳಸಬೇಕು. ಈಗ ನಾನೀವತ್ತು ಜೈಪುರಲ್ಲಿ ಉಳ್ಕೊಂಡಿದ್ದೀನಿ. ಈಗ ಮತ್ತೆ ನಾಳೆ ಇಲ್ಲಿಂದ ಎದ್ದು ಡೆಲ್ಲಿ ಕಡೆ ಹೋಗ್ತೀನಿ. ಅಲ್ಲಿ ಮತ್ತೆ ರಿಷಿಕೇಶಕ್ಕೆ ಹೋಗ್ತಿದ್ದೀನಿ. ಇಲ್ಲಿ 2 ದಿನ ಉಳ್ಕೊಂಡಿದ್ದೀನಿ ಜೈಪುರಲ್ಲಿ. ಇಲ್ಲಿ 2 ದಿನ ಉಳ್ಕೊಂಡಿದ್ದೀನಿ, ಇಲ್ಲೊಂದು ರೂಮ್ ಮಾಡಿದ್ದೀನಿ ಅಂದರೆ ಇದು 2 ದಿನಕ್ಕಷ್ಟೇ ನಂದು. ಮತ್ತು ಬಳಸೋವಲ್ಲ, ಅದು ಇನ್ನೊಬ್ಬರದ್ದು ಅರಿವು ನನಗಿರಬೇಕು. ಇದು ಹೋಟೆಲ್ ಅವ್ರದ್ದು. ನಾನು ಎಷ್ಟು ನನಗಿಲ್ಲಿ ಎಷ್ಟು ಅನುಮತಿ ಇರುತ್ತೋ ಅಷ್ಟನ್ನು ಬಳಸೋಕ್ಕಾಗದು. ಅದ್ರ ಮೇಲೆ ಇದನ್ನು ಬಳಸೋ ಹಾಗಿಲ್ಲ, ಇದನ್ನು ಹಾಳು ಮಾಡುವ ಹಾಗಿಲ್ಲ. ಹೇಗೆ ಕೊಟ್ಟಿದ್ದಾರೋ ಹಾಗೆ ವಾಪಸ್ ಕೊಟ್ಟು ಹೋಗ್ಬೇಕು ಈ ರೂಮ್ನ ನಾನು. ಹಾಗೆ ಇಡೀ ಜಗತ್ತಿಗೆ ನಾವು ಬಂದುಬಿಟ್ಟಿದ್ದೀವಿ. ಇಲ್ಲಿ ಬಂದು ಮತ್ತೆ ಮುಂದಕ್ಕೆ ಹೋಗ್ಬೇಕು ನಾವು. ಇದ್ದು ನಾವು ಹೋಗುವಾಗ ಇದು ಇನ್ನೊಬ್ಬರ ವಸ್ತು, ಭಗವಂತನ ವಸ್ತು ಅಂತ ನಾವು ಹೇಗೆ ನೋಡ್ಕೋಬೇಕು? ನಾವು ಇನ್ನೊಬ್ಬರ ವಸ್ತುವನ್ನು ನಮ್ಮ ಕೈಲಿದ್ದಾಗ ಹೇಗೆ ಜಾಗರೂಕತೆಯಿಂದ ನೋಡ್ಕೋತೀವೋ, ಅದು ಇನ್ನೊಬ್ಬಂದು ಬಂದಾಗ ವಾಪಸ್ ಕೊಡಬೇಕಾಗತ್ತೆ ಅನ್ನೋ ಅರಿವಿನಿಂದ ಆ ವಸ್ತುವನ್ನು ಬಳಸ್ತೀವೋ, ಹಾಗೆ ಇಡೀ ಪ್ರಪಂಚವನ್ನು, ಇಡೀ ಸಂಸಾರವನ್ನು, ಈ ದೇಹವನ್ನು ಕೂಡ ಇದೆಲ್ಲವೂ ಅವನದೇ ಅಂದ ಮೇಲೆ ಇದನ್ನು ಎಚ್ಚರಿಕೆಯಿಂದ ಬಳಸಬೇಕು. ಇದನ್ನು ಬಂದವನು ಭಗವಂತ ನನಗೆ ಕೊಡಪ್ಪ ವಾಪಸ್ ಅಂತ ಕೇಳಿದಾಗ ಅದನ್ನು ಅಂಟಿಕೊಳ್ಳದೆ ಕೊಡಬೇಕು. ಬಳಸುವಾಗಲೇ ಅಂಟಿಕೊಂಡಿಲ್ಲ ಅಂದಾಗ ಕೊಡೋವಾಗ ಅಂಟ್ಕೊಳ್ಳೋಕೆ ನಾವು ಹೋಗಲ್ಲ. ಹಾಗಾಗಿ ಯಾಕೆ ಈಶಾವಾಸ್ಯಮಿದಂ ಬೇಕು ಅಂತಂದರೆ ಇದೆಲ್ಲವಕ್ಕೂ ಸಾಧ್ಯ. ಹಾಗಾಗದು ಬೇಕು. ಎಲ್ಲವೂ ಸುಲಭವಾಗಿಬಿಡುತ್ತೆ. ಶೋಕ ಪಡೆದಿರೋದು, ಮೋಹ ಪಡೆದಿರೋದು, ಜಿಗುಪ್ಸೆ, ಅಸೂಯೆ ಯಾವುದು ಪಡೆದಿರೋದಕ್ಕೆ ಸುಲಭ ಮಾರ್ಗ ಯಾವುದು ಅಂದರೆ ಇದೆಲ್ಲ ಭಗವಂತನದೇ ಅನ್ನೋ ಅರಿವು ನಮಗೆ ಬರಬೇಕು. ಅದಕ್ಕೆ ಈಶೋಪನಿಷತ್ತು ಮೊದಲು ಈಶಾವಾಸ್ಯಮಿದಂ ಸರ್ವಂ ಅಂತ ಶುರು ಮಾಡುತ್ತೆ. ಅದಕ್ಕೆ ಶಾಂತಿ ಮಂತ್ರ ಕೂಡ ಚೆನ್ನಾಗಿ ಆಯ್ಕೆಯಾಗಿದೆ. ಪೂರ್ಣಮದ ಪೂರ್ಣಮಿದಂ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ. ಅದು ಪೂರ್ಣ, ಇದು ಪೂರ್ಣ. ಪೂರ್ಣದಿಂದಲೇ ಪೂರ್ಣ ಹುಟ್ಟಿದೆ. ಪೂರ್ಣದಿಂದ ಪೂರ್ಣವನ್ನು ತೆಗೆದರೆ ಉಳಿಯುವುದು ಪೂರ್ಣವೇ ಅಂತೆಂಥ ಅದ್ಭುತವಾದ ಶ್ಲೋಕ. ಈಶಾವಾಸ್ಯಮಿದಂ ಅಂದಮೇಲೆ ಅವನು ಪೂರ್ಣ. ಅವನಲ್ಲಿ ಯಾವ ಒಂದು ಕುಂದು ಕೊರತೆಗಳಿಲ್ಲ. ಹಾಗಾಗಿ ಅವನು ಪೂರ್ಣ. ಆ ಪೂರ್ಣ ಇದೆ, ಅದು ಪೂರ್ಣವಾಗಿದೆ, ಇದು ಪೂರ್ಣವಾಗಿದೆ. ನಾವು ಯಾವುದನ್ನು ಪರಲೋಕ ಅನ್ಕೋತೀವಿ, ಪಾರಮಾರ್ಥಿಕ ಅನ್ಕೋತೀವಿ, ಅದು ಪೂರ್ಣವಾಗಿದೆ. ಯಾವುದು ಸಂಸಾರ ಅನ್ಕೋತೀವಿ, ಯಾವುದನ್ನು ಮರ್ತ್ಯಲೋಕ, ಇದು ಮಾಮೂಲಿ ಮೆಟೀರಿಯಲಿಸ್ಟಿಕ್ ಲೈಫ್ ಅನ್ಕೋತೀವೋ ಅದು ಕೂಡ ಪೂರ್ಣವಾಗಿದೆ. ಅದು ಪೂರ್ಣ, ಇದು ಪೂರ್ಣ. ಪೂರ್ಣದಿಂದಲೇ ಪೂರ್ಣ ಹುಟ್ಟಿದೆ. ಇಲ್ಲೆಲ್ಲ ಅಪೂರ್ಣ ಮಾಡ್ಕೊಂಡ್ರದ್ದು ನಾವು. ಅಪೂರ್ಣತೆ ನಮ್ಮ ದೃಷ್ಟಿಕೋನದಲ್ಲಿದೆ. ಅದು ಸಾಧ್ಯ ಇಲ್ಲ. ಯಾಕೆಂದರೆ ಅದು ಪೂರ್ಣನಾಗಿರುವುದರಿಂದ ಅವನಿಂದ ಹುಟ್ಟಿದ್ದು ಪೂರ್ಣವಾಗಿರೋಕ್ಕೆ ಸಾಧ್ಯ. ಅದು ಅಪೂರ್ಣವಾಗಿಲ್ಲ. ಅಪೂರ್ಣ ನಮ್ಮ ದೃಷ್ಟಿಕೋನದಲ್ಲಿದೆ. ನಾವಾಗೆ ಹಾಳು ಮಾಡಿಕೊಳ್ಳುವುದರಲ್ಲಿದೆ ಹೊರತು ಅವನು ಕೊಡುವಾಗ ಪೂರ್ಣವಾಗಿ ಕೊಟ್ಟಿರ್ತಾನೆ. ನಾವು ಅದನ್ನು ಸರಿಯಾಗಿ ಬಳಸ್ಕೊಂಡಿರಲ್ಲ ಅಷ್ಟೇ. ಹಾಗಾಗಿ ಅದು ಪೂರ್ಣ, ಇದು ಪೂರ್ಣ. ಪೂರ್ಣದಿಂದಲೇ ಪೂರ್ಣ ಹುಟ್ಟಿದೆ. ಪೂರ್ಣದಿಂದ ಪೂರ್ಣವನ್ನು ತೆಗೆದರೆ ಉಳಿಯುವುದು ಪೂರ್ಣವೇ. ಪೂರ್ಣದಿಂದ ಪೂರ್ಣವನ್ನು ತೆಗೆಯಕ್ಕೆ ಸಾಧ್ಯವೇ ಇಲ್ಲ. ಆ ಪ್ರಯತ್ನ ನೀವು ಮಾಡೋಕ್ಕೆ ಹೋದರೂ ಕೂಡ ಉಳಿಯೋದು ಪೂರ್ಣ. ಅನ್ನೋದು ಎಷ್ಟು ಪೂರ್ಣವಾಗಿದೆ ಅನ್ನೋ ಅರಿವು ನಮ್ಗೆ ಬರಲಿ ಅಂತ ಈ ಸಾಲ ಹೇಳ್ತಾರೆ. ಪೂರ್ಣದಿಂದ ಪೂರ್ಣವನ್ನು ತೆಗೆದರೆ ಉಳಿಯುವುದು ಪೂರ್ಣವೇ. ಪೂರ್ಣದಿಂದ ಎಲ್ಲವೂ ಪೂರ್ಣ ಮೇಲೆ ಇಲ್ಲಿ ಆಚೆ ಹಾಕಬೇಕು ಅಂದರೆ ಸಾಧ್ಯ ಇಲ್ಲ. ಅದಕ್ಕೆಂದರೆ ಪೂರ್ಣದ ಹೊರತಾಗಿ ಇಲ್ಲೇನೂ ಇಲ್ಲ ಅಂದಾಗ ಅದನ್ನು ತೆಗೆಯೋದಕ್ಕೆ ಸಾಧ್ಯ ಇಲ್ಲ ಯಾವ್ದೂ. ಹಾಗಾಗಿ ನೀವು ತೆಗೆದರೂ ಕೂಡ ಪೂರ್ಣವಾಗಿ ಇರುತ್ತೆ ಅಂದ್ಬಿಡ್ತಾರೆ. ಅಂದರೆ ಅಷ್ಟು ಪೂರ್ಣತೆಯ ವೈಶಾಲ್ಯತೆನ ಈ ಶ್ಲೋಕದಲ್ಲಿ ಹೇಳೋದಕ್ಕೆ ಹೋಗ್ತಿದ್ದಾರೆ. ಆ ಒಂದು ಅನುಸಂಧಾನ ನಮ್ಮಲ್ಲಿದ್ದಾಗ ಅದು ಪೂರ್ಣ, ಇದು ಪೂರ್ಣ ಅನುಸಂಧಾನ. ಯಾಕೆ ಅಂದರೆ ಈಶನಿಗೆ ಎಲ್ಲೆಲ್ಲೂ ಇದ್ದಾನೆ, ಇವೆಲ್ಲ ಅವನದೇ ಎನ್ನೋ ಭಾವ ನಮಗೇನು ಮಾಡುತ್ತೆ, ಶೋಕ ಮೋಹಗಳನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ. ಆಗ ಭಾವದೃಷ್ಟಿಯಿಂದ ಯೋಗ ದೃಷ್ಟಿಗೆ ಬಂದು ಎಲ್ಲದರಲ್ಲೂ ಮೂಲ ವಸ್ತುವನ್ನು ನೋಡೋದಕ್ಕೆ ಸಹಕಾರಿಯಾಗುತ್ತೆ. ಯಾವಾಗ ಸಹಕಾರಿಯಾಗುತ್ತೆ, ಆನ್ ದಟ್ ಪ್ರೋಸೆಸ್, ಈ ಪ್ರಕ್ರಿಯೆ ನಡೆಯುವಾಗ ಕರ್ಮಗಳ ಫಲಗಳನ್ನೆಲ್ಲ ಭಗವಂತನ ಅರ್ಪಿಸ್ಕೊಂಡು ನಾವು ಹೃದಯದಲ್ಲಿ ಶಿವ ಅಂತ ಪೂಜೆ ಮಾಡ್ತಾ ಹೋದರೆ ಅದ್ವೈತ ಕಾರಣ ಗುಹೇಶ್ವರ ಆಗಕ್ಕೆ ಸಾಧ್ಯ. ಒಮ್ಮನಸ್ಸಿನಿಂದ ನೀನೀ ತತ್ವವಂ ಗ್ರಹಿಸು, ಬ್ರಹ್ಮಲೀಲಿಗೆ ಗೊತ್ತು ಗುರಿ ಲೆಕ್ಕವಿಲ್ಲ. ಸುಮ್ಮನಿರು ನಿನ್ನ ಪಾಡನ್ನು ಪಡುತ್ತ ತುಟಿ ಬಿಗಿದು, ನೆಮ್ಮದಿಗೆ ದಾರಿಯದು ಮಂಕುತಿಮ್ಮ. ಬ್ರಹ್ಮಲೀಲೆಗೆ ಗೊತ್ತು ಗುರಿ ಇಲ್ಲವಂತೆ. ಅವನೆಲ್ಲೋ ಶುರು ಮಾಡಿದ ನಮ್ಮ ಪ್ರಪಂಚ, ಇನ್ನೆಲ್ಲೋ ಎಂಡ್ ಮಾಡ್ತಾನೆ. ನಮ್ಮದು ಎಲ್ಲೋ ಶುರು ಆಗಿರುತ್ತೆ, ಇನ್ನೆಲ್ಲೋ ಎಂಡಾಗುತ್ತೆ. ಗೊತ್ತು ಗುರಿ ಇಲ್ಲ. ನಾವು ಏನು ಮಾಡಬೇಕು? ಸುಮ್ಮನಿರಬೇಕು. ನಮ್ಮ ಇದನ್ನು ಪಾಡನ್ನು ಅನುಭವಿಸ್ತಾ ಬಾಳದೆ ಬಿಡೋದು ಮಂಕುತಿಮ್ಮ. ನಾವು ಅದನ್ನು ಗೋಳಾಟ ಅನ್ನಲಿ ಮತ್ತೇನಲ್ಲಿ ಬಾಳ್ತಾನೆ ಇರುತ್ತೆ. ಅದು ಕೊನೆ ಆಗೋವರೆಗೂ ಬದುಕ್ತಾನೆ ಇರಬೇಕು ನಾವು, ವಿಧಿ ಇಲ್ಲ. ಆ ಥರ ಇನವಿಟಬಲ್ ಆದ ಲೈಫನ್ನು ಕೊರಗದೆ
ಉಪನಿಷತ್ತು ಹೇಳೋ ಹಾಗೆ, ಈಶೋಪನಿಷತ್ತು ಹೇಳೋ ಹಾಗೆ, ನಾವು ಅಸೂಯೆ ಪಡದೆ, ಜಿಗುಪ್ಸೆ ಪಡದೆ, ಶೋಕ ಮೋಹಗಳಿಗೆ ಒಳಗಾಗದೆ, ಸುಮ್ಮನಿದ್ದು ನಮ್ಮ ಪಾಡನ್ನು ಪಡ್ತಾ ತುಟಿ ಬಿಗಿದು ಬದುಕನ್ನು ಬದುಕ್ತಾ ಹೋದರೆ, ಯಾಕೆಂದರೆ ಬಾಳು ಬಾಳದೆ ಬಿಡೋದು ಮಂಕುತಿಮ್ಮ. ಹಾಗಾಗಿ ಬದುಕನ್ನು ಹೊರನಿನ ತುಟಿಗಳನ್ನು ಮಂಕುತಿಮ್ಮ ಮಾಡಿಕೊಂಡು ಬದುಕ್ತಾ ಹೋದರೆ ನೆಮ್ಮದಿಗೆ ದಾರಿಯದು ಮಂಕುತಿಮ್ಮ. ಕೊನೆಗೆ ಮನುಷ್ಯಂಗೆ ಬೇಕಿರೋದು ಶಾಂತಿ, ನೆಮ್ಮದಿ. ಅದು ಸಿಗಬೇಕು ಅಂದರೆ ಇದೆಲ್ಲವೂ ಅವನದೇ, ಇದೆಲ್ಲವೂ ಅವನದೇ. ಇಲ್ಲಿ ನನ್ನದೇನೂ ಇಲ್ಲ. ಎಲ್ಲವನ್ನು ಕೊನೆಗೆ ಭಗವಂತನಿಗೆ ಅರ್ಪಿಸ್ತಾ, ನನ್ನ ಕರ್ಮಗಳನ್ನು ಆಚರಿಸ್ತಾ, ಆ ಭಾವದೃಷ್ಟಿಯಿಂದ ಯೋಗ ದೃಷ್ಟಿಯ ಕಡೆಗೆ ಬರೋದಕ್ಕೆ ಓಂಕಾರದ ಉಪಾಸನೆಯಲ್ಲಿ ತೊಡಗಿಕೊಂಡು ಹೃದಯದಲ್ಲಿ ಶಿವ ಎನ್ನುವ ಪೂಜೆಯನ್ನು ಮಾಡ್ತಾ, ಆ ಅದ್ವೈತವನ್ನು ಕಾಣ್ತಾ ನಾವು ಈಶೋಪನಿಷತ್ತನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾ ಶಾಂತಿ ನೆಮ್ಮದಿಗೆ ಕಾರಣ ಅಂತ ಹೇಳ್ತಾ, ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ಉಪನಿಷತ್ ಜೊತೆಗೆ ಬರ್ತೀನಿ. ನಮಸ್ಕಾರ.